ವೇದಿಕೆಯನ್ನು ಅಲಂಕರಿಸಿದ ಶ್ರೀ ನರೇಂದ್ರ ರೈ ದೇರ್ಲಾ ಸರ್ ಅವರು 1964 ಅಕ್ಟೋಬರ್ 14ರಂದು ಜನಿಸಿದರು. ಇವರು ಕನ್ನಡ ಪ್ರಾಧ್ಯಾಪಕರಾಗಿ, ಕೃಷಿಕರಾಗಿ, ಅಂಕಣಗಾರರಾಗಿ, ಸೂಕ್ಷ್ಮ ಸಂವೇದನೆಯ ಲೇಖಕರಾಗಿ, ಚಲನಶೀಲ ಸಂಶೋಧಕರಾಗಿ ನಾಡಿಗೆ ಚಿರಪರಿಚಿತರು. ಇವರು ತರಂಗ ವಾರಪತ್ರಿಕೆಯಲ್ಲಿ 7 ವರ್ಷಗಳ ಕಾಲ ಸಂಪಾದಕರಾಗಿ ಹುದ್ದೆ ನಿರ್ವಹಿಸಿದ್ದಾರೆ. ಅಲ್ಲದೆ ಉನ್ನತ ಶಿಕ್ಷಣ ಇಲಾಖೆಯ ರಾಜ್ಯದ ವಿವಿಧ ಸರಕಾರಿ ಪದವಿ ಕಾಲೇಜುಗಳಲ್ಲಿ 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಬೇಟೆ, ಪರಿಕಲ್ಪನೆ ಮತ್ತು ಧೋರಣೆಗಳು ಎಂಬ ವಿಷಯದಲ್ಲಿ ತಮ್ಮ ಸಂಶೋಧನೆಯನ್ನು ಪೂರ್ತಿಗೊಳಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ ಸರ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ, ಕುವೆಂಪು ಭಾಷಾ ಭಾರತಿ ಅನುವಾದ ಪ್ರಶಸ್ತಿ, ಅಕ್ಷರ ಪ್ರತಿಷ್ಠಾನ ಪ್ರಶಸ್ತಿ, 2 ಬಾರಿ ಬೆಂಗಳೂರು ಕೃಷಿ ವಿದ್ಯಾಲಯದ ಅತ್ಯುತ್ತಮ ಕೃಷಿ ಪುಸ್ತಕ ಪ್ರಶಸ್ತಿ, ಡಾಕ್ಟರ್ ಹಾಮನಾಯಕ ಅಂಕಣ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಸರ್ ಅವರಿಗೆ ದೊರೆತಿದೆ. ವಿವಿಧ ಪತ್ರಿಕೆಗಳಲ್ಲಿ ಅವರ ಅಂಕಣಗಳು ಪ್ರಕಟವಾಗಿದೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಅಜ್ಜನ ಜಗಲಿ, ವಿಜಯವಾಣಿ ಪತ್ರಿಕೆಯಲ್ಲಿ ಹಸಿರು ಉಸಿರು, ವಾರ್ತಾಭಾರತಿ ಪತ್ರಿಕೆಯಲ್ಲಿ ತನ್ಮಯ ಎಂಬ ಅಂಕಣಗಳು ಪ್ರಕಟವಾಗಿದೆ. ಕರಾವಳಿ ಕರ್ನಾಟಕದ ಕೃಷಿ ಪಲ್ಲಟ ಮತ್ತು ಪರಿಣಾಮ ಈ ಸಂಶೋಧನೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಂಶೋಧನಾ ಫೆಲೋಶಿಪ್ ದೊರೆತಿದೆ. ಈವರೆಗೆ ಸುಮಾರು 1200ಕ್ಕಿಂತಲೂ ಹೆಚ್ಚು ನುಡಿಚಿತ್ರಗಳು ರಾಜ್ಯದ ಬೇರೆ ಬೇರೆ ನಿಯತಕಾಲಿಕ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಡಾಕ್ಟರ್ ನರೇಂದ್ರ ರೈ ದೇರ್ ಎಲ್ಲರಿಗೂ ಮೊದಲಾಗಿ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ಮಧ್ಯಾಹ್ನದ ಅನಂತರದ ಗೋಷ್ಠಿ, ಪಾಯಸದ ಊಟ ಬೇರೆ. ದಯವಿಟ್ಟು ಸಂತಾಪ ಸೂಚಕ ಸಭೆಯಲ್ಲಿ ಕೂತಾಗೆ ಕೂರಬೇಡಿ. ಸ್ವಲ್ಪ ಲವಲವಿಕೆಯಿಂದ, ಜೀವಂತಿಕೆಯಿಂದ ಕೂತು 1 ಗಂಟೆ ನಾನೇನು ಮಾತನಾಡ್ತೇನೆ ಅದನ್ನು ಪೂರ್ತಿ ಕೇಳಬೇಕಾಗಿಲ್ಲ. ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಅದಕ್ಕಿಂತ ಮುಂಚೆ ಒಂದು ಮಾತು, ನಾನು ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮವನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವ ಅಲ್ಲ. ಇವತ್ತಿಗೂ ಪತ್ರಿಕೋದ್ಯಮವನ್ನು ಕಲಿತಿರುವ ಆ ಕಾರಣಕ್ಕಾಗಿ ಬೇಗ ಬಂದು ನಾನು ವಾಣಳ್ಳಿಯವರ ಪಾಠವನ್ನು ಕೇಳಿದ್ದೆ. ಅದರ ಭಾಷೆಯ ಬಗ್ಗೆ, ಸಂವೇದನೆಯ ಬಗ್ಗೆ ನಾನಿವತ್ತು ಮಾತನಾಡಬೇಕು. ನಾನು ಶುಕ್ರವಾರ 4 ಗಂಟೆಯ ಮುಂಚೆ ಒಂದು ಪತ್ರಿಕೆಗೆ ಒಂದು ಅಂಕಣ ಕೊಡಲಿಕ್ಕಿದೆ. ಕರಾವಳಿಯ ಈ ವಾರದ ತಳ್ಳಣಗಳನ್ನೆಲ್ಲ ಗಮನಿಸಿ ಇವತ್ತು ಬೆಳಿಗ್ಗೆ ಒಂದು ಲೇಖನ ಅಂಕಣ ಆರಂಭ ಮಾಡಿದ್ದೆ. ಆ ಲೇಖನ 2 ಸಲ ಶುರು ಮಾಡಿ ಚಮ್ಮಟಿಯ ಹಾಗೆ ಪೆನ್ನನ್ನು ಒಂದು ಹ್ಯಾಮರ್ ಥರ ಮಾಡಿಕೊಂಡು ಪ್ರತಿ ಶಬ್ದಗಳಿಗೆ ಕುಟ್ಟುವಾಗ ನನಗೇ ಭಯ ಆಯಿತು. ಧನಂಜಯ ಆಗ ಒಂದು ಮಾತು ಹೇಳಿದ್ರು, ಒಂದು ಫೇಸ್ಬುಕ್ಕಲ್ಲಿ ಬರೆದ ತಕ್ಷಣ ಅದಕ್ಕೆ ರಾಶಿ ರಾಶಿ ಪ್ರತಿಕ್ರಿಯೆಗಳು ಬರ್ತವೆ. ಇಂಥ ದಿನಮಾನದಲ್ಲಿ ಪ್ರತಿಯೊಂದು ಶಬ್ದವನ್ನ ನಾವು ಬರೆಯುವಾಗ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾವೀಗ ಇದ್ದೇವೆ. ಅದಕ್ಕಿಂತ ಮುಖ್ಯ, ನಾನು ಮರೆಯುವ ಮುಂಚೆ ಹೇಳಬೇಕಾದಂಥ ಒಂದು ಸಂಗತಿ ಏನು ಅಂತಂದ್ರೆ, ಕನ್ನಡ ವಿಭಾಗ ಇದನ್ನ ಮಾಡ್ತಾ ಇರುವುದಕ್ಕೆ ಯಾಕಂತಂದ್ರೆ, ಒಂದು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಸಾಮಾನ್ಯವಾಗಿ ಮಾನವಿಕ ವಿಷಯಗಳ ಬಗ್ಗೆ ಅಥವಾ ಸಾಹಿತ್ಯದ ಪಲ್ಲಟಗಳ ಬಗ್ಗೆ, ವಾದಗಳ ಬಗ್ಗೆ, ಪಂಥಗಳ ಬಗ್ಗೆ ಅಥವಾ ಸಾಮಾಜಿಕ ನ್ಯಾಯದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಗಾಂಧಿಯ ಬಗ್ಗೆ, ಸರಿಪಡಿಸುವಿಕೆಯ ನ್ಯಾಯದ ಬಗ್ಗೆ ಗೋಷ್ಠಿಗಳನ್ನು ಮಾಡೋದು ನಮಗೆಲ್ಲ ಗೊತ್ತಿದೆ. ಅದರ ಜೊತೆಗೇನೆ ಭಾಷೆಯ ಬಗ್ಗೆ, ಮಾಧ್ಯಮದ ಬಗ್ಗೆ, ಮಾಧ್ಯಮದ ಕೌಶಲ್ಯದ ಬಗ್ಗೆ ಮಾಡ್ತಾ ಇರೋದು. ನಾನು ಅದಕ್ಕಾಗಿ ಕನ್ನಡ ವಿಭಾಗದ ಕುಟುಂಬಕ್ಕೆ, ಅದರ ಉಪನ್ಯಾಸಕರು, ಮುಖ್ಯಸ್ಥರು ಎಲ್ಲ ಇಲ್ಲಿದ್ದಾರೆ, ಅವರಿಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಯಾಕಂದರೆ ಒಂದು ವಿಶ್ವವಿದ್ಯಾನಿಲಯ, ಅದರಲ್ಲೂ ಕನ್ನಡ ವಿಭಾಗ, ಅದು ಏನು ಮಾಡ್ತಾ ಇದೆ, ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಅಂತ ಒಂದು ಸಂವೇದನೆ ಮತ್ತು ಸಂಬಂಧವಾದ ನೆಲೆಯಲ್ಲಿ ಈ ಗೋಷ್ಠಿಯನ್ನ ಮಾಡ್ತಾ ಇರುವುದಕ್ಕೆ ಅಭಿನಂದನೆಯನ್ನ, ಸಂಬಂಧಪಟ್ಟವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಾವು ಬರೆಯುವ ನುಡಿಚಿತ್ರ ಯಾರಿಗೆ ಬರೀಬೇಕು, ಯಾಕೆ ಬರೀಬೇಕು, ಹೇಗೆ ಬರೀಬೇಕು ಅನ್ನುವ 3 ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನು ನನ್ನ ಮಾತನ್ನು ಆರಂಭಿಸ್ತೇನೆ. ಮಕ್ಕಳೇ, ಬಹಳ ಮುಖ್ಯವಾಗಿ ನಮ್ಮಲ್ಲಿ ಒಂದು ಕಾಲದಲ್ಲಿ ಕಲ್ಲಿನಲ್ಲಿ ಬರೀತಾ ಇದ್ರು, ಗೊತ್ತಲ್ಲ ನಿಮಗೆ, ಶಾಸನಗಳನ್ನು ಬರೀತಾ ಇದ್ರು. ಆನಂತರ ಅದು ತಾಮ್ರಪಟಕ್ಕೆ ಹೋಯಿತು, ತದನಂತರ ಅದು ತಾಳೆಗರಿಗೆ ಹೋಯಿತು, ತಾಳೆಗರಿಯ ನಂತರ ನಮಗೆ ಚೀನಾದಿಂದ ಕಾಗದ ಬಂತು, ಕಾಗದದ ನಂತರ ಅದು ಈಗ ನವಮಾಧ್ಯಮಕ್ಕೆ ಹೋಗಿದೆ. 1-2 ಸೆಂಟಿಮೀಟರ್ ದಪ್ಪದ ನಿಮ್ಮ ಅಂಗೈಯಲ್ಲಿ ಕೂತಿರುವ ಒಂದು ಯಂತ್ರ, ಅದರಲ್ಲಿರುವುದು ಒಂದೇ ಕಾಗದ. ಆ ಒಂದೇ ಕಾಗದದಲ್ಲಿ ಈಗ ಭಗವದ್ಗೀತೆಯನ್ನು ಓದ್ಬೋದು, ಬೈಬಲನ್ನು ಓದ್ಬೋದು, ಕುರಾನನ್ನು ಓದ್ಬೋದು, ಏನು ಬೇಕಾದರೂ ಮಾಡ್ಬೋದು. ಯಾವಾಗ ಕಲ್ಲಿನಲ್ಲಿ ತಾಮ್ರಪಟದಲ್ಲಿ ಬರೀತಾ ಇದ್ರೋ ತಾಳೆಗರಿ ಬಂತು ನೋಡಿ. ತಾಳೆಗರಿಯ ಸಮೃದ್ಧಿ, ನಾನು ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ ಪ್ರಾಧಿಕಾರದ್ದು, 2 ಪಾದ್ರಿಗಳು ಕುಕ್ಕೆಗೆ ಮಂಗಳೂರಿನಿಂದ 200 ವರ್ಷದ ಹಿಂದೆ ನಡ್ಕೊಂಡು ಹೋಗುವಂಥ ಒಂದು ಸನ್ನಿವೇಶದ ಪುಸ್ತಕ ಅದು. ಅದರಲ್ಲಿ ಕುಳ್ಕುಂದದಲ್ಲಿ, ಕುಕ್ಕೆಯಲ್ಲಿ ಕುಳ್ಕುಂದದ ದನದ ಜಾತ್ರೆ ಆಗುವಾಗ ತಾಳೆಗರಿಗಳನ್ನು ಮಾರಾಟ ಮಾಡ್ತಾ ಇದ್ರಂತೆ. ಕವಿಗಳೇ ಬನ್ನಿ 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 ತಗೊಳ್ಳಿ, ನಿಮಗೆ ಬರೀಲಿಕ್ಕೆ ತಾಳೆಗರಿ ಇದೆ ಅಂತ ಮಾರಾಟ ಮಾಡ್ತಾಯಿದ್ರು. ಅಂಥ ಒಂದು ಸಮೃದ್ಧಿಯ ಕಾಲ ನಮ್ಮಲ್ಲಿತ್ತು. ಯಾವಾಗ ಕಾಗದ ಬಂತೋ ತಾಳೆಗರಿಯಲ್ಲಿ ಬರೆಯುವವರಿಗೆ ಕಾಗದದ ಮೇಲೆ ಬರೆಯುವವರ ಮೇಲೆ ಒಂದು ಅನುಮಾನ. ಯಾವಾಗ ಸೋಷಿಯಲ್ ಮೀಡಿಯಾ ಬಂತೋ ಈಗ ಸೋಷಿಯಲ್ ಮೀಡಿಯಾದ ಮೇಲೆ ಅಲ್ಲಿ ಬರೆಯುವವರ ಬಗ್ಗೆ ಕಾಗದದಲ್ಲಿ ಬರೆಯುವವರಿಗೆ ಒಂದು ಅನುಮಾನ. ಅದು ಚೆನ್ನಾಗಿಲ್ಲ. ನಾನು ಪದೇ ಪದೇ ಸಾಹಿತ್ಯ ಪರಿಷತ್ತು, ಅಕಾಡೆಮಿಯವರಲ್ಲೆಲ್ಲ ಬೇಡಿಕೊಂಡೆ, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವ ಕವಿಗಳಿಗೂ ನೀವು ಪ್ರಶಸ್ತಿ ಕೊಡಿ, ಕತೆ ಬರೆಯುವವರಿಗೂ ಪ್ರಶಸ್ತಿ ಕೊಡಿ. ಯಾಕೆಂದರೆ ಅದು ಮಾಧ್ಯಮ. ಕಲ್ಲು, ಶಾಸನ, ತಾಳೆಗರಿ, ಕಾಗದ ಬಂದ ಹಾಗೆ ಇವತ್ತಿನ ಒಂದು ವಸ್ತುಸ್ಥಿತಿ, ಇವತ್ತಿನ ದಾರಿ, ಇವತ್ತಿನ ಬರೆಯುವ ಒಂದು ಬಗೆ ಅಥವಾ ಒಂದು ಮಾಧ್ಯಮ ಅದು. ಮುಂದೆ ಇನ್ನು ನೋಡಿ, ನಾನು ಮೊನ್ನೆಯವರಿಗೆ ಕ್ಲಾಸ್ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಪಠ್ಯ ಪುಸ್ತಕ ತರದಿದ್ರೆ ಜಾಗೃತೆ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ನೀವು ಬಂದು ಕೂತು ಪಾಠ ಮಾಡೋ ಹೊತ್ತು ಪಠ್ಯ ಪುಸ್ತಕ ತಂದರೆ ಜಾಗೃತೆ ಅಂತ ಹೇಳುವ ಕಾಲಘಟ್ಟದಲ್ಲಿ ಇದ್ದೇವೆ ನಾವು. ಯಾಕೆಂದರೆ ಎಲ್ಲವೂ ಲ್ಯಾಪ್ಟಾಪಲ್ಲಿ ಎಲ್ಲವೂ ಇರಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ನಾವು ಇರುವಾಗ ಅತ್ಯಂತ ವೇಗದ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮವು ಸೇರಿ ನಮ್ಮ ಬರಹ ಹೇಗಿರಬೇಕು, ನಮ್ಮ ಭಾಷೆ ಹೇಗಿರಬೇಕು, ಬಹಳ ಒಂದು ಯೋಚನೆ ಮಾಡುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಅನಿಸುತ್ತೆ. ಇದು ಇಲ್ಲಿ ಕನ್ನಡ ಮಾಧ್ಯಮ ಅಂತ ಇದೆ, ಇದು ಎಲ್ಲ ಮಾಧ್ಯಮಕ್ಕೆ ಸಂಬಂಧಪಟ್ಟದ್ದು, ಕೇವಲ ಕನ್ನಡ ಅಂತಲ್ಲ. ಈಗ ಅಂಗೈಯಲ್ಲಿ ಇರುವ ಯಂತ್ರದ ದಾರಿಯಲ್ಲಿ ಅತ್ಯಂತ ವೇಗವಾಗಿ ಕುವೆಂಪು ಅವರು ರಾಮಾಯಣ ದರ್ಶನಮನ್ನು ಬರೀಲಿಕ್ಕೆ 9 ವರ್ಷ ತಗೊಂಡಿದ್ರು, ನಿಮಗೆ ಗೊತ್ತಿದೆ. ಇವತ್ತು ನುಡಿಚಿತ್ರ ಬರೀಲಿಕ್ಕೆ 9 ವರ್ಷ ತಗೊಂಡ್ರೆ ಅದು ಹಳೆಯದಾಗ್ತದೆ. ತಕ್ಷಣ ಬರೀಲಿಕ್ಕೆ ಸಾಧ್ಯವಾಗುವ ಈ ಸವಾಲಿನ ಸಂದರ್ಭದಲ್ಲಿ ಮತ್ತು ಅದನ್ನು ವೇಗವಾಗಿ 19ನೇ ಶತಮಾನದ ಕೊನೆಯ ದಶಕದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕಾಭಿಷೇಕ ಆಯ್ತಂತೆ. ಆ ಸುದ್ದಿಯನ್ನು ಒಂದು ಪಾರಿವಾಳದ ಕಾಲಿಗೆ ಕಟ್ಟಿ, ಕಾರ್ಡ್ನಲ್ಲಿ, ರಟ್ಟಿನ ಕಾಲದಲ್ಲಿ ಕಟ್ಟಿ ಹಾರಲಿಕ್ಕೆ ಬಿಡ್ತಾರೆ ಉತ್ತರ ಭಾರತಕ್ಕೆ. ಅದು 6 ತಿಂಗಳ ನಂತರ ಕಲ್ಕತ್ತಾ ಜರ್ನಲ್ ಅನ್ನುವ 2 ಪುಟದ ಒಂದೇ ಹಾಳೆಯ ಪತ್ರಿಕೆಯಲ್ಲಿ ಪ್ರಕಟ ಆಗ್ತದಂತೆ. ಕರ್ನಾಟಕದ ಶ್ರವಣಬೆಳಗೊಳದ ಗೊಮ್ಮಟನಿಗೆ ಆದ ಮಹಾಮಸ್ತಕಾಭಿಷೇಕದ ಸುದ್ದಿ 6 ತಿಂಗಳ ನಂತರ ಅದು ಚಿಕ್ಕ ಒಂದು ಇಷ್ಟು ಸುದ್ದಿ ಪ್ರಕಟ ಆಗಿ ಅದು ಕರ್ನಾಟಕಕ್ಕೆ ಬಂದಾಗ ಶ್ರವಣಬೆಳಗೊಳದಲ್ಲಿ ಚಪ್ಪರವೂ ಇರಲಿಲ್ಲ, ರಂಗೋಲಿ ಇರಲಿಲ್ಲ, ತೋರಣವೂ ಇರಲಿಲ್ಲ. ಆದರೂ ಕೂಡ ಆ ಪೇಪರನ್ನು ಮುಟ್ಟಿ ಓದಿದ್ದೇನೆಂತಲ್ಲ, ಆ ಸುದ್ದಿ ಪ್ರಕಟವಾದ ಪತ್ರಿಕೆಯನ್ನು ನಾವು ಮುಟ್ಟಿದ್ದೇವೆ ಅಂತ ಸಂಭ್ರಮಿಸ್ತಾ ಇದ್ರಂತೆ ಕನ್ನಡಿಗರು. ಆದರೆ
ಮೊನ್ನೆ 2017 ಫೆಬ್ರವರಿ ತಿಂಗಳಲ್ಲಿ ಮಹಾಮಸ್ತಕಾಭಿಷೇಕ ಆಗಿದೆ. ಗೊಮ್ಮಟನ ತಲೆಗೆ ಸುರಿದ ಅಭಿಷೇಕ ಇಲ್ಲಿಗೆ ಮುಟ್ಟುವಾಗ ಜಗತ್ತಿನ ಮೂಲೆ ಮೂಲೆಗೂ ಆ ಸುದ್ದಿ ಮುಟ್ಟಿದೆ. ನೀವು ಯೋಚನೆ ಮಾಡಿ, ಅಂಥ ಒಂದು ವೇಗದ ಜಗತ್ತಿನಲ್ಲಿ ನಾವೀಗ ಬದುಕ್ತಾ ಇದ್ದೇವೆ, ಬರೀತಾ ಇದ್ದೇವೆ. ಆ ಚೌಕಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನಮ್ಮ ಆಲೋಚನೆಗಳು, ನಮ್ಮ ಬರಹ, ನಮ್ಮ ನುಡಿ, ಅದಕ್ಕೆ ಜೋಡಿಸುವ ಚಿತ್ರ, ಆ ನುಡಿ ಚಿತ್ರದ ಭಾಷೆ, ಇವೆಲ್ಲವೂ ಹೇಗಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಸಂಗತಿ. ನಾನು ಯಾವಾಗಲೂ ಹೇಳೋ ಒಂದು ಮಾತಿದೆ, ಅತಿರೇಕದ ಕಾಲದಲ್ಲಿ ನಾವೀಗ ಬದುಕ್ತಾ ಇದ್ದೇವೆ ಅಂತ. ಕಳೆದ 4 ವರ್ಷಗಳಲ್ಲಿ ಕೊರೋನೋತ್ತರ ಜಗತ್ತು ಅಂತ ನೀವು ಇಟ್ಕೊಂಡ್ರೆ, ಕಳೆದ 4 ವರ್ಷಗಳಲ್ಲಿ 1,20,000 ಗಂಟೆ ಕೋವಿಡ್ ಬಗ್ಗೆ ಭಾರತದ ಟಿ ವಿಗಳಲ್ಲಿ ಚರ್ಚೆ ಆಗಿದೆ. ಸುಮಾರು 80,000ಕ್ಕಿಂತ ಹೆಚ್ಚು ಲೇಖನಗಳು ಪ್ರಕಟ ಆಗಿದೆ ಕೋವಿಡ್ ಬಗ್ಗೆ. 3-4 ಲಸಿಕೆಗಳನ್ನು ನಾವು ಜಗತ್ತಿಗೆ ಕೊಟ್ಟಿದ್ದೇವೆ. ವೈಜ್ಞಾನಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳು ಕಳೆದ 4 ವರ್ಷಗಳಲ್ಲಿ ಆಗಿದೆ. ಆದರೆ ಯಾರೂ ಅಧ್ಯಯನ ಮಾಡದ, ಸೂಕ್ಷ್ಮವಾಗಿ ಗಮನಿಸದ ಒಂದು ವಿಸಂಗತಿ ಯಾವುದಂತಂದರೆ, ಕಳೆದ 4 ವರ್ಷಗಳಲ್ಲಿ ಮನುಷ್ಯನ ಮನಸ್ಸು ಬದಲಾದದ್ದು. ಇದನ್ನು ಉಪನ್ಯಾಸಕರಾಗಿ, ಪತ್ರಕರ್ತರಾಗಿ ನಾವೆಲ್ಲ ಇದನ್ನು ಗಮನಿಸಿದ್ದೇವೆ. ತರಗತಿಯಲ್ಲಿ ನೆಟ್ಟಗೆ 1 ಗಂಟೆ ಕೂರ್ಲಿಕ್ಕೆ ಆಗದ ಮಕ್ಕಳನ್ನು ನಾನು ನೋಡಿದ್ದೇನೆ. ಭಾವಿಸುವತನ, ಪ್ರೀತಿಸುವತನ ಎಲ್ಲವೂ ನಾಶ ಆಗ್ತಾ 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 ಎಷ್ಟರ ಮಟ್ಟಿಗೆ ಅಂದರೆ, ನಾನೀಗ ಮಾತನಾಡುವ ಒಂದು ವಾಕ್ಯ ಮುಗಿಯುವ ಹೊತ್ತಿಗೆ ನಿಮಗೆ ಬಚ್ಚಲಿಕ್ಕೆ ಶುರುವಾಗ್ತದೆ. ಅಂಥ ಒಂದು ತಾಳ್ಮೆ, ಸಹನೆ ಇಲ್ಲದ ಒಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮ ಭಾಷೆಯನ್ನು ಮತ್ತೆ ಜೀವಂತಗೊಳಿಸೋದಾಗಲಿ, ಭಾಷೆಯನ್ನು ಕುಲ ಕೆಡಿಸದಾಗಿ ಇಟ್ಟುಕೊಳ್ಳೋದಾಗಲಿ, ಇದು ಹೇಗೆ ಸಾಧ್ಯ ಅನ್ನೋದು ಬಹಳ ಮುಖ್ಯ, ದೊಡ್ಡ ಪ್ರಶ್ನೆ ಅದು. ಒಬ್ಬ ಮಧ್ಯರಾತ್ರಿ ಕಾಡಿನ ದಾರಿಯಲ್ಲಿ ಕಾರಲ್ಲಿ ಹೋಗುವಾಗ ಕತ್ತಲೆ, ಕರ್ಗುಡ ಕತ್ತಲೆ, ಈಗ ಅರ್ಥ ಆಯ್ತಲ್ಲ, ಕಣ್ಣಿಗೂ ಕುತ್ತುಂಡಲ ತೋಜಂತಿ ಕರ್ಗುಡ ಕತ್ತಲೆಯಲ್ಲಿ ಕಾರು ಕೆಟ್ಟೋಗ್ತದೆ. ಆ ಕಾರು ರಿಪೇರ್ ಮಾಡಲಿಕ್ಕೆ ಅವನಿಗೊಂದು ಸುತ್ತಿಗೆ ಬೇಕು, ಒಂದು ಹ್ಯಾಮರ್ ಬೇಕು. ಅವನ ಕೈಯಲ್ಲಿಲ್ಲ. ನೋಡ್ತಾನೆ, ಸುತ್ತ ನೋಡ್ತಾನೆ, ಎಲ್ಲಿಯೂ ಮನೆ ಇಲ್ಲ, ನಿರ್ಜನ ಜಾಗ, ಕಾಡು ಬೇರೆ. ದೂರದಲ್ಲಿ ಒಂದು ಮಿಣ ದೀಪ ಕಾಣಿಸ್ತಾ ಇತ್ತು. ಅಲ್ಲಿ ಯಾರಾದರೂ ಮನುಷ್ಯರಿರ್ತಾರೆ, ನಾನು ಬಯಸುವ ಹ್ಯಾಮರ್ ಅಲ್ಲಿ ಇದ್ದೇ ಇರುತ್ತೆ ಅಂತ ಇವ ಕುರುಡಿಕೊಂಡು, ಲೈಟ್ ಇಲ್ಲ, ಕೈಯಲ್ಲಿ ಮೊಬೈಲ್ ಇಲ್ಲ, ಗದ್ದೆಯ ಕಟ್ಟಪುಣಿಯಲ್ಲಿ ಹೋಗ್ತಾನೆ. ಹೋಗುವಾಗ ಯೋಚನೆ ಮಾಡ್ತಾನೆ, ಈಗ ನಾನು ಟಕಟಕ ಅಂತ ಬಾಗಿಲು ಬಡಿತೇನೆ. ಆಗ ದಪ್ಪದ ಒಬ್ಬ ಗಟ್ಟಿ ಜೀವದ ವ್ಯಕ್ತಿ ಬಾಗಿಲು ತೆರೀತಾನೆ, ನನ್ನನ್ನು ಸಿಕ್ಕಾಬಟ್ಟೆ ಜೋರು ಮಾಡ್ತಾನೆ. ನಾನು ಅದಕ್ಕೆ ಹೀಗೆ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತಾನೆ. ಮನೆ ಎದುರುಗಡೆ ನಿಲ್ತಾನೆ, ಟಕಟಕ ಬಾಗಿಲು ಬಡಿತಾನೆ. ಆವಾಗ ಸುಮಾರು ಹೊತ್ತಾದ ನಂತರ ಸಾಯಲಿಕ್ಕೆ ಬಿದ್ದ ಒಬ್ಬ ಅಜ್ಜ ಕ್ಯಾಕರಿಸ್ತಾ ಕೆಮ್ತ ಮೆಲ್ಲ ಬಾಗಿಲು ತೆರೆದು, ಯಾರಪ್ಪ ನೀನು ಅಂತ ಕೇಳ್ತಾನೆ. ಅಷ್ಟೇ. ಇವ ತಕ್ಷಣ, ನಿಮ್ಮ ಹ್ಯಾಮರ್ ಯಾರಿಗೆ ಬೇಕು, ಅದು ಚಿನ್ನದ್ದ, ಅದು ಬೆಳ್ಳಿದ್ದ ಅಂತ ಸರಿ ದಬಾಯಿಸ್ತಾನೆ. ಅಜ್ಜ ಪ್ರಶ್ನೆಯೇ ಕೇಳಿಲ್ಲ, ಇವ ಸಿಕ್ಕಾಪಟ್ಟೆ ದಬಾಯಿಸ್ತಾನೆ. ಯಾಕೆ ದಬಾಯಿಸ್ತಾನೆ? ಇದಕ್ಕೆ ಪೂರಕವಾಗಿ ಇನ್ನೊಂದು ಕತೆ ಹೇಳ್ತೇನೆ. ಇದು ನಿಮಗೆಲ್ಲ ಗೊತ್ತಿರುವಂಥ ಕಥೆಯೇ. ಒಬ್ಬ ಸೇನಾಧಿಪತಿ ಮತ್ತೊಬ್ಬ ಸೈನಿಕ ಇದ್ದರು. ಜೀವಮಾನದಲ್ಲಿ ಅವರು ಮಾಡಿದ್ದು ಒಂದೇ ಕೆಲಸ, ಅಪರಾಧಿಯನ್ನು ಬಂಡೆಯ ಮೇಲೆ ನಿಲ್ಲಿಸಿ ಶೂಟ್ ಮಾಡಿ ಸಾಯಿಸಿತು. ಇವನ ಬಾಯಲ್ಲಿ ಬರುವ ಶಬ್ದ 3: ಸ್ಟಾರ್ಟ್, ಸ್ಟಡಿ, ಶೂಟ್. ಅವ ಕೇಳಿಸಿಕೊಳ್ಳುವ ಶಬ್ದ, ಯಾರು ಸೈನಿಕ ಶೂಟ್ ಮಾಡುವ 3. ಇವನ ಬಾಯಿ, ಅವನ ಕಿವಿ. ಅವ ಕೇಳಿಸಿಕೊಳ್ಳುವ ಶಬ್ದ ಯಾವುದು? ಅದೇ ಸ್ಟಾರ್ಟ್, ಸ್ಟಡಿ, ಶೂಟ್. ಒಂದು ಸಲ ಒಬ್ಬ ನಿರಪರಾಧಿ ವ್ಯಕ್ತಿಗೆ ಮರಣದಂಡನೆ ಅಂತ ಆಯಿತು. ಬಂಡೆಯ ಮೇಲೆ ನಿಲ್ಲಿಸಿದ್ದಾರೆ. ಅದೇ ಹೊತ್ತಿಗೆ ಅವನ ಮನೆಯವರು ರಾಷ್ಟ್ರಪತಿಗಳ ಹತ್ತಿರಕ್ಕೆ ಹೋಗಿ,
ಕ್ಷಮಾದಾನ ಪತ್ರವನ್ನು ತಗೊಂಡು ಓಡಿಕೊಂಡು ಬಂದು ನೆಟ್ಟುಸಿರು ಬಿಟ್ಟು ಸೇನಾಧಿಪತಿಗೆ ಕೊಡುವಾಗ ಅವನ ಬಾಯಿಯಲ್ಲಿ ಸ್ಟಾರ್ಟ್, ಸ್ಟಡಿ ಅಂತ ಬಂದಿದೆ. ಇದನ್ನು ನೋಡಿ ಸ್ಟಾಪ್ ಅಂತ ಹೇಳ್ತಾನೆ, ಆದರೆ ಅದು ಅವನಿಗೆ ಶೂಟ್ ಆಗಿ ಕೇಳಿಸ್ತದೆ. ಅವ ಶೂಟ್ ಮಾಡಿ ಸಾಯಿಸ್ತಾನೆ. ಸ್ಟಾಪ್ ಅನ್ನುವ ಶಬ್ದ ಶೂಟ್ ಆಗಿ ನಮಗೆ ಯಾಕೆ ಕೇಳಿಸ್ತದೆ? ಪ್ರಶ್ನೆ ಕೇಳದವನನ್ನು ಗದರಿಸಬೇಕು ಅಂತ ನಮಗೆ ಯಾಕೆ ಅನ್ನಿಸ್ತದೆ? ನಾವು ಅದನ್ನೇ ಕೇಳುವುದರಿಂದ, ಅದನ್ನೇ ನೋಡುವುದರಿಂದ, ಅದನ್ನೇ ಓದುವುದರಿಂದ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ನಮ್ಮ ಬರಹದ ಭಾಷೆ ಹೇಗಿರಬೇಕು, ನಾವು ಯಾವುದನ್ನು ಬರೆಯಬೇಕು, ನಮ್ಮ ಮಾತನಾಡುವ ಮಾತು ಹೇಗಿರಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಭಾಷೆ, ನಾನು ನನ್ನ ಮಕ್ಕಳಿಗೆ ಹೇಳಿಕೊಂಡು ಬಂದದ್ದು, ನಿಮ್ಮ ಭಾಷೆ ಬೆಳೆಯಬೇಕಾದ್ರೆ ಒಂದು ನಿಮ್ಮ ಒಳಗಡೆ ಇರುವ ಸೃಜನಶೀಲತೆ, ಇನ್ನೊಂದು ನೀವು ಲೋಕಶಾಲೆಗೆ ನಿಮ್ಮ ಕಿವಿ, ನಿಮ್ಮ ಬಾಯಿ, ನಿಮ್ಮ ಕಣ್ಣನ್ನು ತೆರೆದಿಡೋದು. ಇದು ಬಹಳ ಮುಖ್ಯ. ನಮ್ಮ ಶಿಕ್ಷಣ ಪದ್ಧತಿ ಹೇಗಿದೆ ಅಂತಂದರೆ, ನಾವು ಕೆಳಗಡೆಯಿಂದ ಮೇಲೆ ಪ್ರವೇಶಿಸುವುದನ್ನು ಬಿಟ್ಟು ನಮ್ಮ ಬದುಕಿನ ಎಲ್ಲ ಸ್ತರಗಳಲ್ಲಿ, ಕಲಿಕೆ ಅಂತ ಹೇಳ್ತಾ ಇಲ್ಲ, ಕೆಳಗಡೆಯಿಂದ ಮೇಲೆ ಪ್ರವೇಶಿಸುವುದನ್ನು ಬಿಟ್ಟು ಮೇಲಿನಿಂದ ಕೆಳಗಡೆ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲ ಇಲ್ಲಿ ಕೂತಂಥ ಹಿರಿಯರು ಇರಬಹುದು, ಒಂದು ಹಂತದಲ್ಲಿ ನೀವು ಕೂಡ, ನಾನು ನಿಮ್ಮನ್ನು ರೈತ ಮನಸ್ಸಿನ ಕೊನೆಯ ಮಕ್ಕಳು ಅಂತ ಕರಿತೇನೆ. ಅನ್ನದ ದಾರಿಯಲ್ಲಿ ನಾವು ನಾಗರಿಕತೆಯನ್ನು ತಲುಪುವಾಗ ದತ್ತವಾದ ಒಂದು ಸಹಜ ಮನಸ್ಥಿತಿ ನಿಮ್ಮಲ್ಲಿ ಇದೆ. ಈ ರೈತ ಮನಸ್ಥಿತಿ, ಈ ನಾಟಿ ರೈತ ಮನಸ್ಥಿತಿ ನಮ್ಮ ಒಳಗಡೆ ಭಾಷೆಯನ್ನು ತುಂಬಿಸ್ತದೆ. ಇದು ಬಹಳ ಮುಖ್ಯ. ಇವತ್ತು ನಿಮ್ಮ ಮನೆಯಲ್ಲಿರುವ ನಿಮ್ಮ ಅಕ್ಕನ, ತಮ್ಮನ ಚಿಕ್ಕ ಮಕ್ಕಳು ಮನೆಗೆ ಬಂದು ಶಾಲೆಯ ಕತೆ ಹೇಳ್ತಾರೆ, ಅದಕ್ಕೆ ಕಿವಿ ಕೊಡಿ. ಅಲ್ಲಿ ಕನ್ನಡ, ಇಂಗ್ಲೀಷು, ತುಳು ಒಂದು ಸಜ್ಜಿಗೆ ಬಜಿಲು ಥರ ಇರ್ತದೆ. ಕೊನೆಗೆ ಅವ ಹೀಗೆಲ್ಲ ಮಾತನಾಡ್ತಾನೆ, ಬಾಡಿ ದೇಹದಲ್ಲಿ ಮಾತನಾಡ್ತಾನೆ ಹೊರತು ಬಾಯಿಯಲ್ಲಿ ಮಾತು ಬರೋದಿಲ್ಲ. ನಾನು ತಮಾಷೆ ಕೇಳೋದಿದೆ, ನಮ್ಮಲ್ಲಿ ಧನಂಜಯ ಸರಿ JCBಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಸೇರಿದ್ದ ಮಕ್ಕಳನ್ನು ನೀವು ಗಮನಿಸಬೇಕು. ಅವರ ಕೈ ಕೂಡ ಹೀಗೆ ಬಕೆಟ್ ಥರ ಹೀಗೆಲ್ಲ ಆಗ್ತಾ ಇರ್ತದೆ, ನೋಡಿದಿರ ನೀವು? ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಬೇಕು ನೀವು. ದೇಹ ಹೆಚ್ಚು ಮಾತನಾಡ್ತದೆ ಹೊರತು ಬಾಯಿ ಎಲ್ಲೋ ಒಂದು ಕಡೆ ನಾವು ಇದೇ ರೀತಿ ನವಮಾಧ್ಯಮ ಅಥವಾ ಮೊಬೈಲ್ಗೆ ಅಂಟಿಕೊಂಡು ಹೋದರೆ ಮಾತನಾಡುವುದನ್ನೂ ಮರೀತೇವೆ, ಓದುವುದನ್ನೂ ಮರೀತೇವೆ. ಗಮನಿಸಿ, ಆ ಸಾಧ್ಯತೆ ಇಲ್ಲ ಅಂತ ಹೇಳೋದಿಲ್ಲ ನಾನು. ಎಲ್ಲೋ ಒಂದು ಕಡೆ ನಮ್ಮನ್ನು ಧ್ಯಾನಸ್ಥ ಸ್ಥಿತಿಗೆ ತಳ್ಳುವ, ನಾನು ಎಷ್ಟೋ ಸಲ ಲೋಕಶಾಲೆಗೆ ನೀವು ಯಾಕೆ ಕಿವಿ, ಕಣ್ಣು, ಮನಸ್ಸು ಕೊಡಬೇಕು? ಒಳ್ಳೆಯ ಬರಹಗಾರರಾಗಬೇಕಾದ್ರೆ, ಒಳ್ಳೆಯ ಲೇಖಕರಾಗಬೇಕಾದ್ರೆ, ಒಳ್ಳೆಯ ಕಥೆಗಾರರಾಗಬೇಕಾದ್ರೆ ನೀವು ಹಳ್ಳಿಯ ಕಡೆಗೆ, ಯಾಕಂದರೆ ಈ ನಮ್ಮ ಪ್ರತಿಯೊಬ್ಬರ ಮನಸ್ಸು ಕೂಡ ಒಂದು ಕಾರ್ಯಾಗಾರ, ಭಾಷೆಯ ಕಾರ್ಯಾಗಾರ. ಶಬ್ದಗಳು, ಧ್ವನಿ ಸಂಕೇತಗಳು, ಭಾಷೆ ಇವೆಲ್ಲವೂ ನಮ್ಮ ಒಳಗಡೆಯ ಹೊಳವುಗಳನ್ನು, ಚಿಂತನೆಗಳನ್ನು ಹಂಚುವುದಕ್ಕೆ, ಇನ್ನೊಬ್ಬನಿಗೆ ತಲುಪಿಸುವುದಕ್ಕೆ ಇರುವ ದಾರಿಗಳು. ಅವೆಲ್ಲವೂ ಬೀಜ ರೂಪದಲ್ಲಿ ಸೃಷ್ಟಿಯಾಗುವುದು ಒಂದು ಮನೋಕ್ರಿಯೆಯಲ್ಲಿ, ಮನಸ್ಸಿನ ಒಳಗಡೆ ಸೃಷ್ಟಿಯಾಗುತ್ತೆ. ಆ ಮನಸ್ಸನ್ನು ಸುಸ್ಥಿರವಾಗಿ ಚೆನ್ನಾಗಿ ಇಟ್ಟುಕೊಳ್ಬೇಕಾದ್ರೆ ಈ ಭಾವಶುದ್ಧಿ, ಭಾವುಕತೆ, ಸಂವೇದನೆ ಅಂತ ನಾವು ಏನನ್ನು ಕರಿತೇವೋ ಅವೆಲ್ಲವೂ ಕೂಡ ನಮ್ಮ ಮನಸ್ಸು ಚೆನ್ನಾಗಿ ಇದ್ದಾಗ, ಗಮನಿಸಬೇಕು ನೀವು, ನಮ್ಮ ಮನಸ್ಸು ಚೆನ್ನಾಗಿ ಇದ್ದಾಗ ನಮ್ಮ ಓಡಾಟ, ನಾವು ಲೋಕದ ನಡಿಗೆಯನ್ನು, ನೀವು ನಮ್ಮ ಎಲ್ಲ ಶಿವಶರಣರು ಇರ್ಬೋದು, ಜಂಗಮರು ಇರ್ಬೋದು, ಶರೀಫರು ಇರಬಹುದು, ಅಥವಾ ಬೇರೆ ರೀತಿಯ ಏನು ಸಾಹಿತ್ಯದ ಭಾಷೆಯನ್ನು ಸರಳಗೊಳಿಸಿದ ಶರಣರು ಯಾರಿದ್ದಾರೆ, ಯಾರು ಕೀರ್ತನೆಗಾರರು ಯಾರಿದ್ದಾರೆ, ಶರೀಫರು ಯಾರಿದ್ದಾರೆ, ಅವರು ತನ್ನ ಸಾಹಿತ್ಯವನ್ನು ಸರಳಗೊಳಿಸುವ ಶಬ್ದಗಳನ್ನು ದಕ್ಕಿಸಿಕೊಂಡದ್ದು ಓಡಾಟದಲ್ಲಿ. ನೆನಪಿಟ್ಕೊಳ್ಬೇಕು. ಎಷ್ಟೋ ಸಾವಿರಾರು ಮೈಲು ನಡೆದಿದ್ದಾರೆ ಮಕ್ಕಳೇ.
ಯಾವುದೋ ಮಂದಿರದಲ್ಲಿ, ಯಾವುದೋ ಪಾಳು ಬಿದ್ದ ಗುಡಿಸಲಲ್ಲಿ, ಗುಡಾರದಲ್ಲೆಲ್ಲ ನಿಂತು ಜನರ ಜತೆಗೆ. ನನಗೆ ಎಷ್ಟೋ ಸಲ ಈ ಮಳೆ ಬಿಟ್ಟ ನಂತರ ಚಿಟ್ಟೆಗಳು ಎದ್ದು ಬರ್ತವೆ, ನೋಡಿದಿರಲ್ಲ ನೀವು. ಹಳ್ಳಿಗರು ಮಾತನಾಡುವಾಗ ನೀವು ಕಿವಿ ಕೊಟ್ಟರೆ, ನನ್ನ ಊರಲ್ಲಿ ಮೊನ್ನೆ ಇಬ್ಬರು ಜಗಳಾಡ್ತಾ ಇದ್ರು ಸರ್, ಅಂಗಡಿಯ ಮುಂದೆ ಜಗಳಾಡುವಾಗ ನಾನು ಕಿವಿಗೊಟ್ಟು ಕೇಳ್ತಾ ಇದ್ದೆ. ಒಬ್ಬ ಇನ್ನೊಬ್ಬರನ್ನು ದಬಾಯಿಸ್ತಾ ಇದ್ದ, ನಿನ್ನ ಕೋಂತ್ರಾಸು ಪೂರ ಏನಡ ನಡಪ್ಪ ಅಂದು ಅಂತ. ನನಗೆ ದಿಗಿಲಾಯಿತು, ಕೋಂತ್ರಾಸು ಎಲ್ಲಿಂದ ಬಂತು? ಅದು ತುಳು ಇದ್ದ ಅಂತ ಮತ್ತೆ ನೋಡುವಾಗ ಅದು ಇಂಗ್ಲೀಷಿನ ಕಾಂಟ್ರವರ್ಸಿ ತುಳುವಿನ ಕೋಂತ್ರಾಸ ಆಗಿದೆ. ಈ ರೀತಿಯ ಎಷ್ಟು ಶಬ್ದಗಳು ನಮಗೆ ಹಳ್ಳಿಗಳಲ್ಲಿ ಸಿಗ್ತವೆ. ನಮ್ಮ ಜನಪದರು, ನನ್ನ ಮನೆಯಲ್ಲಿ ಒಂದು ಕೊಟೇಶನ್ ಹಾಕ್ಕೊಂಡಿದ್ದೇನೆ ನಾನು ಗೋಡೆ ಮೇಲೆ. ಸಿರಿಯಜ್ಜಿ ಗೊತ್ತಿದೆ ನಿಮಗೆ, ಆಕೆ ಶಾಲೆ ಓದಿದವಳಲ್ಲ, ಪುಸ್ತಕ ಓದಿದವಳಲ್ಲ. ಹಂಪಿ ವಿಶ್ವವಿದ್ಯಾನಿಲಯ ಆಕೆಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದೆ. ಚಿತ್ರದುರ್ಗ ಸಮೀಪದ ಹಳ್ಳಿಯ ಅಜ್ಜಿಯೊಬ್ಬಳು ಹೇಳಿದ ಒಂದು ಮಾತು, ಅದು ನನಗೆ ಭಗವದ್ಗೀತೆ. ನಾನು ನನ್ನ ಮನೆಯಲ್ಲಿ ಬೆಳಗಾಗುವುದು ಅದನ್ನು ನೋಡಿದ ಮೇಲೆ ನನಗೆ ಎಂಥ ಮಾತು ಅಂತಂದರೆ, ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಮೊನ್ನೆ ನಮ್ಮ ಮನೆಗೆ ಕಾಳೇಗೌಡ ನಾಗವಾರ ಬಂದಿದ್ದರು. ಅವರ ಜೊತೆಗೆ ಒಬ್ಬರು ರಿಟೈರ್ಡ್ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು, ರಾಮಣ್ಣ ಅಂತ ಅವರ ಹೆಸರು. ಅವರು ನನ್ನ ಗೋಡೆಯ ಈ ಅಕ್ಷರಗಳನ್ನು ಫೋಟೋ ತೆಗಿತಾ ಇದ್ರು. ನಾನು ಅವರನ್ನೇ ಗಮನಿಸ್ತಾ ಇದ್ದೆ, ಅವರು ನನ್ನನ್ನು ಗಮನಿಸ್ತಾ ಇದ್ದರು. ಏನು ಸರ್, ಯಾಕೆ ಸರ್ ಫೋಟೋ ಅಂತ ಕೇಳಿದೆ. ಸರ್, ಈ ಸಿರಿಯಜ್ಜಿ ಯಾರು ಅಂತ ಗೊತ್ತಾ? ನನ್ನ ಅಜ್ಜಿ ಸರ್ ಅಂತ ಹೇಳಿದ್ರು ಅವರು. ನನಗೆ ಅವರು ಬೇಡ ಜನಾಂಗದವರು ಇರಬೇಕು, ಶಾಲೆಗೆ ಹೋಗದ ಲೋಕ ಶಾಲೆಯಲ್ಲಿ, ಲೋಕ ವಿಶ್ವವಿದ್ಯಾನಿಲಯದಲ್ಲಿ ಬೆಳೆದಂಥ ಅಜ್ಜಿ ಇದ್ದಾಳರ, ಅವರ ಆ ಅನುಭವ ನಮ್ಮ ಯಾವ ಸಾಹಿತ್ಯಕ್ಕೆ, ತತ್ವಶಾಸ್ತ್ರಕ್ಕೆ ಕಡಿಮೆ. ನೀವು ಯೋಚನೆ ಮಾಡಿ, ನಾವು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೇವೆ, ನಾವು ಬಹಳ ಏನು ಅಂತ ಭಾವಿಸಿಕೊಂಡು ನಾವು ಬೇಲಿ ಕಟ್ಟಿಕೊಂಡು ಗೋಡೆ ಕಟ್ಟಿಕೊಂಡು ಬದುಕಿದಾಗ ಈ ಎಲ್ಲ ಪದ ಸಂಪತ್ತು, ಈ ಎಲ್ಲ ನೆಲ ಸಂಪತ್ತು, ಈ ಎಲ್ಲ ಜನಪದರ ಲೋಕಾನುಭವ ನಮಗೆ ಸಿದ್ಧಿಸುವುದಿಲ್ಲ, ನಮಗೆ ದಕ್ಕುವುದಿಲ್ಲ. ಪತ್ರಕರ್ತ ಅಥವಾ ಲೇಖಕ ಅಥವಾ ಮಾತುಗಾರ ಯಾರೇ ಆಗಲಿ, ಜಗತ್ತಿಗೆ ಕಣ್ಣನ್ನು, ಮನಸ್ಸನ್ನು ನಿತ್ಯ ನಿರಂತರ ತೆರೆದಿಡುವ ಕೆಲಸವನ್ನು, ದೃಷ್ಟಿಯನ್ನು, ಮನಸ್ಸನ್ನು ಬೆಳೆಸಿಕೊಂಡಾಗ ಮತ್ತು ನಮ್ಮ ಸೃಜನಶೀಲತೆಯ ಪಾಯ ತುಂಬ ಸುಸ್ಥಿರವಾಗಿದ್ದಾಗ ಅತ್ಯುತ್ತಮವಾದಂಥ ಭಾಷೆಯನ್ನು ಸೃಷ್ಟಿಸುವುದಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ನೀವು ಹೋಟೆಲಿಗೆಲ್ಲ ಹೋಗಿದ್ದೀರಲ್ಲ ತಿಂಡಿ ತಿನ್ನಲಿಕ್ಕೆ, ಅಲ್ಲಿ ಒಬ್ಬ ಕ್ಲೀನರ್ ಅಂತ ಇರ್ತಾನೆ, ನೋಡಿದ್ದೀರಿ ನೀವು. ಅವೇನು ಮಾಡ್ತಾನೆ, ಅವನ ಕೈಯಲ್ಲಿ ಒಂದು ಬಟ್ಟೆ ಇರುತ್ತೆ. ನೀವು ಎದ್ದು ಹೋದ ನಂತರ ಒರೆಸ್ತಾನೆ. ಒರೆಸುವಾಗ ಆ ಬಟ್ಟೆಗೆ ಏನೆಲ್ಲ ತಾಗುತ್ತೆ? ಚಟ್ನಿ, ಸಾಂಬಾರು, ಟೀ, ಚಹಾ ಎಲ್ಲ ತಾಗ್ತದೆ. ನಿಮಗೆ ಗೊತ್ತಿಲ್ಲದ ಜಾಗಕ್ಕೆ ಹೋಗಿ ಅದನ್ನು ಹೀಗೆ ಹಿಂಡ್ತಾನೆ, ಎಲ್ಲ ಹಿಂಡ್ತಾನೆ. ನಮ್ಮ ಸಾಮರ್ಥ್ಯ ಕೂಡ ಹೀಗೆ. ಜಗತ್ತನ್ನು ನೀವು ನೋಡ್ತಾ ನೋಡ್ತಾ ಹೀರ್ತಾ ಕೊನೆಗೆ ಅದನ್ನು ಬರಹದ ಮೂಲಕ ಹಿಂಡಬೇಕು. ಅರ್ಥ ಆಯ್ತಾ ನಿಮಗೆ? ಬರಹದ ಮೂಲಕ ಹಿಂಡಬೇಕು. ಆ ಅನುಭವವನ್ನು ನಾವು ಮಾತಿನ ದಾರಿಯಲ್ಲೋ ಬರಹದ ದಾರಿಯಲ್ಲೋ, ಈಗಂತೂ ಸರಾಗ ಹೇಳಿದ್ರು ಅಲ್ಲಿಂದ ನಾನು ಮುಂದುವರಿಸ್ತೇನೆ. ನಿಮ್ಮ ಅಂಗೈಯಲ್ಲಿರುವ ಮೊಬೈಲ್, ಮೊದಲೆಲ್ಲ ನಾವು ಬರೆದ ಲೇಖನಗಳನ್ನು ಅವರು ರಿಜೆಕ್ಟ್ ಮಾಡಬಹುದು. ಈಗ ನಿಮ್ಮ ಕೈಯಲ್ಲಿರುವ ಪತ್ರಿಕೆಗೆ ನೀವೇ ಸಂಪಾದಕರು, ನೀವೇ ವರದಿಗಾರರು, ನೀವೇ ಫೋಟೋಗ್ರಾಫರ್. ಮತ್ತು ಪ್ರತಿಕ್ರಿಯೆ ಬಂದರೆ ಅದಕ್ಕೆ ಉತ್ತರ ಕೊಡುವವರು ಕೂಡ ನೀವೇ. ನಿಮ್ಮ ಸುದ್ದಿ, ನೀವು ಬರೆದ ನುಡಿಚಿತ್ರ, ನೀವು ಬರೆದ ಕತೆ, ನೀವು ಬರೆದ ಕವನ ಜಗತ್ತಿನ ಮೂಲೆ ಮೂಲೆಗೆ ತಲುಪ್ತದೆ. ಅದು ಪತ್ರಿಕೆಯಲ್ಲಿ ಪ್ರಕಟ ಆಗಿ ಎಲ್ಲೋ ಮಳೆಗೆ ಒದ್ದೆ ಆಗಿ ಚಂಡಿಯಾಗಿ ಕರಗಿ ಹೋಗುವಾಗಿಲ್ಲ. ಅದು 1 ತಿಂಗಳಾದ ನಂತರ ಮತ್ತೆ ನೀವು ಓದಬಹುದು, ಮತ್ತೆ ಇನ್ಯಾರಿಗೂ ಕಳಿಸ್ಬೋದು. ಆ ಸಾಧ್ಯತೆಗಳ ಕಾಲದಲ್ಲಿ
ನಮಗೆ ಇರುವ ಅವಕಾಶಕ್ಕಿಂತ ನಿಮಗೆ ಅವಕಾಶ ತುಂಬ ಇದೆ. ಅದಕ್ಕಿಂತಲೂ ಹೆಚ್ಚು ಮಕ್ಕಳೇ, ನಾವು ಬರೆಯೋ ಕಾಲದಲ್ಲಿ ಈ ರೀತಿ ವಿಶ್ವವಿದ್ಯಾನಿಲಯ ಎಲ್ಲೂ ಕೂಡ ತರಬೇತಿ ಶಿಬಿರಗಳನ್ನು ಮಾಡ್ತಾ ಇರಲಿಲ್ಲ, ಪಠ್ಯ ಪುಸ್ತಕಗಳೇ ಇರಲಿಲ್ಲ. ಮತ್ತು ನನ್ನ ಪ್ರಕಾರ ಪಠ್ಯಪುಸ್ತಕಗಳನ್ನು ಓದಿ ಅಥವಾ ಶಿಬಿರಗಳಲ್ಲಿ ಮಾತು ಕೇಳಿ ಕೂಡ ನಿಮ್ಮ ಬರಹ ಸುಧಾರಿಸ್ತದೆ ಅನ್ನುವ ನಂಬಿಕೆ ನನಗಿಲ್ಲ. ನಮ್ಮ ದೇಶದ ಶ್ರೇಷ್ಠ ಬರಹಗಾರರು, ಶ್ರೇಷ್ಠ ಪತ್ರಕರ್ತರೆಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರಲ್ಲ. ಅರುಣ್ ಶೌರಿ, ಖುಷ್ವಂತ್ ಸಿಂಗ್, ಸಂತೋಷ್ ಕುಮಾರ್ ಗುಲ್ವಾಡಿ ನನ್ನ ಸಂಪಾದಕರಾಗಿದ್ದವರು. ಆಗ ಯಾರೋ ಹೇಳಿದ್ರು ನಾನು ಸಂಪಾದಕನಾಗಿರಲಿಲ್ಲ, ನಾನು ಸಹ ಸಂಪಾದಕನಾಗಿದ್ದೆ ಅಷ್ಟೇ. ಅವರೆಲ್ಲ ನಮ್ಮನ್ನು ತಿದ್ದಿದವರು. ಆ ಕಾರಣಕ್ಕಾಗಿ ನಾನು ಪತ್ರಿಕೋದ್ಯಮವನ್ನು ವಿಶ್ವವಿದ್ಯಾನಿಲಯದಲ್ಲಿ ಓದಿಲ್ಲ, ನುಡಿಚಿತ್ರದ ಭಾಷೆಯ ಬಗ್ಗೆ ಪಠ್ಯಪುಸ್ತಕ ಓದಿಲ್ಲ ಅನ್ನುವ ಗೊಂದಲ, ನೋವು, ಸಂಕಟ ನಿಮಗೆ ಬೇಕಾಗಿಲ್ಲ. ನೀವೇ ಪ್ರಯತ್ನ ಪಟ್ಟು ಬರೆದು ಹರಿದು ತಿದ್ದಿ ಮತ್ತೆ ಮತ್ತೆ ಬರೆದು ನೀವೇ ಒಬ್ಬ ಒಳ್ಳೆಯ ಬರಹಗಾರನಾಗಿ ಒಮ್ಮೆ ಸಿದ್ಧಗೊಂಡರೆ ಮತ್ತೆ ನಿಮ್ಮ ಬರಹಗಳನ್ನು ಪತ್ರಿಕೆಯವರು ಮೊದಲೇ ಕೇಳಿ, ಅದರಲ್ಲೂ ಬಾಂಬೆಯಲ್ಲಿ ಒಂದು ಸರಸ್ವತಿ ಅಂತ ಒಂದು ಸಂಸ್ಥೆ ನಡೆಸುವ ಯಾವುದೋ ಒಂದು ಪತ್ರಿಕೆ ಇದೆ, ಸರಸ್ವತಿ ಬ್ಯಾಂಕ್ ನಡೆಸುವ ಒಂದು ಪತ್ರಿಕೆ ಇದೆ. ಅವರು ನಿಮಗೆ ಮೊದಲೇ ಚೆಕ್ ಕಳಿಸ್ತಾರಂತೆ, ಮೊದಲೇ ಸಂಭಾವನೆ ಕಳಿಸಿ ಕವನ ಬರೆಸುವಂಥ ಸಂದರ್ಭ ಕೂಡ ಇದೆ. ಆ ಎತ್ತರಕ್ಕೆ ನೀವು ಏರಬೇಕಾದ್ರೆ ಇದೆಲ್ಲ ಬೇಕಾಗಿಲ್ಲ. ನಿಮ್ಮಲ್ಲೇ ಆ ಶ್ರಮ, ನಿಮ್ಮಲ್ಲೇ ಆ ಪ್ರತಿಭೆ, ನಿಮ್ಮಲ್ಲೇ ಆ ಪ್ರಯೋಗ ಖಂಡಿತ ಇದ್ದಾಗ ನೀವು ಒಳ್ಳೆಯ ನುಡಿಚಿತ್ರಗಾರರಾಗಿ, ಒಳ್ಳೆಯ ಭಾಷೆಯ ಬರಹಗಾರರಾಗಿ ಸೃಷ್ಟಿಯಾಗುವುದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಾನು ಪುತಿನ್ ಅವರನ್ನು ಒಂದು ಸಲ ಸಂದರ್ಶನ ಮಾಡಿದ್ದೆ. ತರಂಗದಲ್ಲಿ ಇದ್ದಾಗ ಒಂದಷ್ಟು ಕನ್ನಡದ ಬಹಳ ದೊಡ್ಡ ಲೇಖಕರನ್ನು, ತೇಜಸ್ವಿ, ಅನಂತಮೂರ್ತಿ, ಎಸ್.ಎಲ್. ಭೈರಪ್ಪ, ಕಣವಿ, ಚದುರಂಗ, ಕಯ್ಯಾರ ಇವರೆಲ್ಲ ಸಂದರ್ಶನ 16 ಪುಟಗಳಲ್ಲಿ ತರಂಗದಲ್ಲಿ ಪ್ರಕಟ ಆಗ್ತಾಯಿತ್ತು. ಈಗ ಅಷ್ಟು ಪುಟದಲ್ಲಿ ಪ್ರಕಟ ಆದರೆ ಯಾರು ತಗೊಳ್ಳೋರೇ ಇಲ್ಲ. ಪುತಿನ್ ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಅದು ಸಾಮಾನ್ಯವಾಗಿ ಕೇಳಬಾರದ ಪ್ರಶ್ನೆ, ಕೊನೆಯ ಪ್ರಶ್ನೆ ಅವರಿಗೆ ಕೇಳಿದ್ದು. ಸರ್, ನಿಮ್ಮ ಒಳಗಡೆ ಕಾವ್ಯ ಹೇಗೆ ಹುಟ್ಟುತ್ತೆ ಅಂತ. ಇದು ಕವಿಗಳಿಗೆ ಕೇಳೋ ಪ್ರಶ್ನೆ ಅಲ್ಲ, ನನಗೆ ಗೊತ್ತಿರಲಿಲ್ಲ, ನಾನು ಕೇಳಿದೆ. ಆಗ ಪತ್ರಕರ್ತ ಅನ್ನೋ ಒಂದು ಜಂಬ ಇತ್ತಲ್ಲ, ನಾನು ಕೇಳಿದೆ. ಅವರು ನನ್ನನ್ನೇ ತದೇಕ ಚಿತ್ತದಿಂದ ನೋಡಿದರು, ಬೇಗ ಸ್ವಯಜ್ಜ ಅನ್ನೋ ರೀತಿಯಲ್ಲಿ ಹೀಗೆ ನೋಡಿ ನನಗೆ ಉಲ್ಟಾ ಒಂದು ಪ್ರಶ್ನೆ ಕೇಳಿದರು. ನೀವು ಮಂಗಳೂರಿನವರಲ್ವಾ? ಹೌದು. ಕಡಲು ನೋಡಿದ್ದೀರಾ? ಕಡಲು ನೋಡಿದ್ದೇನೆ. ಕಡಲಿನ ಬದಿಯಲ್ಲಿ ನಿಂತಾಗ ಸದ್ದು ಕೇಳಿಸ್ತದೆಯಲ್ಲ ಕಡಲಿನ ಕಡೆಯಿಂದ, ಆ ಸದ್ದು ಯಾವುದು ಅಂತ ಕೇಳಿದರು. ನಾನು ಎಲ್ಲರೂ ಯೋಚನೆ ಮಾಡುವಾಗೆ ಅದು ಅಲೆಯ ಸದ್ದು, ತೆರೆಯ ಸದ್ದು ಸರ್ ಅಂತ ಹೇಳಿದೆ. ಮತ್ತೆ ನನ್ನನ್ನೇ ನೋಡಿದ ಅವರು ಹೇಳಿದರು, ಅದು ಅಲೆಯ ಸದ್ದು ಅಲ್ಲ, ತೆರೆಯ ಸದ್ದು ಅಲ್ಲ, ಅಲೆಯ ಆಳದಲ್ಲಿ ಚಲಿಸುವ ಮರಳಿನ ಸದ್ದು. ಪೊಯ್ಯೆ ಗೊತ್ತಾಯ್ತಲ್ಲ ನಿಮಗೆ? ಮರಳು, ಅದು ಚಲಿಸುವ ಸದ್ದು ಅಂತ. ಒಬ್ಬ ಬರಹಗಾರನ ನುಡಿಚಿತ್ರ ಕಾವ್ಯದ ಲಹರಿಯನ್ನು ಪಡೆಯಬೇಕಾದ್ರೆ, ಕಥೆಯ ಕಲಾತ್ಮಕತೆಯನ್ನು ಪಡೆಯಬೇಕಾದ್ರೆ, ಪ್ರಬಂಧದ ಒಂದು ಬಂಧವನ್ನು ಪಡೆಯಬೇಕಾದ್ರೆ ನಿಮ್ಮ ಒಳಗಡೆ ಒಬ್ಬ ಕವಿಯೂ ಇರಬೇಕು. ಇದು ಬಹಳ ಮುಖ್ಯ. ನಿಮ್ಮ ಒಳಗಡೆ ಇಲ್ಲದಿದ್ದರೆ ನಾವು ರಿಪೋರ್ಟರ್ ಆಗ್ತೇವೆ, ನಾವು ವರದಿಗಾರರಾಗ್ತೇವೆ. ನಿಮ್ಮ ವರದಿ ಓದುಗರ ಗಮನಕ್ಕೆ ಬರ್ಬೋದು, ಆದರೆ ಓದುಗರ ಹೃದಯಕ್ಕೆ ಬರಬೇಕಾದ್ರೆ ನೆನಪಿಟ್ಕೊಳ್ಳಿ, ನೀವು ಬರೆದ ಒಂದು ನುಡಿಚಿತ್ರವನ್ನು ಮತ್ತೆ ಓದಬೇಕು ಅಂತ ಅವ ಇಟ್ಕೊಳ್ಬೇಕಾದ್ರೆ ಆ ನುಡಿಚಿತ್ರದ ಭಾಷೆ ಇದೆಯಲ್ಲ, ಅದರಲ್ಲಿ ಆ ಶಕ್ತಿ ಇರೋದು. ಇದನ್ನು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಾನು ಮೊನ್ನೆ ಕೂಡ ಇಲ್ಲಿಯ ವೇದಿಕೆಯಲ್ಲಿ ಹಂಚಿಕೊಂಡೆ. ನಾನು ನಿಮಗೆ KS ನರಸಿಂಹಸ್ವಾಮಿ ಗೊತ್ತಲ್ಲ, ಮೈಸೂರು ಮಲ್ಲಿಗೆಯನ್ನು ಬರೆದವರು. ಬಹುಶಃ ದೇಶದಲ್ಲಿ ಪದ್ಯಗಳನ್ನೇ ಆಧರಿಸಿ ಬಂದ ಮೊದಲನೆಯ ಚಲನಚಿತ್ರ ಮೈಸೂರು ಮಲ್ಲಿಗೆ, ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದೆ. KS ನರಸಿಂಹಸ್ವಾಮಿಯವರನ್ನು
ತರಂಗಕ್ಕಾಗಿ ಸಂದರ್ಶನ ಮಾಡುವ ಮುಂಚೆ ಕಣವಿಯವರನ್ನು ಸಂದರ್ಶನ ಮಾಡಲಿಕ್ಕೆ ಧಾರವಾಡಕ್ಕೆ ಹೋಗಿದ್ದೆ. ಧಾರವಾಡದ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಕಣ್ಣು ಕಾಣಿಸದವರೊಬ್ಬರು ಅವರು ಬಸ್ಸಿನ ಒಳಗಡೆ ಹೋಗಿ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಅನ್ನುವ ಹಾಡನ್ನು ಹಾಡ್ತಾಯಿದ್ರು. ಒಂದೇ ಹಾಡು, ಪುಣ್ಯಾತ್ಮ ಅವರು ಹಾಡ್ತಾ ಇದ್ದದ್ದು ಒಂದೇ ಹಾಡು. ಕೆಲವರಿಗೆ ಅವರಿಗೆ 50 ಪೈಸೆ, 1 ರೂಪಾಯಿ, 5 ರೂಪಾಯಿ ಕೊಟ್ಟು ಮತ್ತೆ ಮತ್ತೆ ಆ ಹಾಡನ್ನು ಹಾಡಿಸ್ತಾಯಿದ್ರು. ಅಷ್ಟು ಚಂದ ಹಾಡುವ ಒಬ್ಬ ನಾಟಿ ಹಾಡುಗಾರ. ಸರಿ, ಅವರು ಬಸ್ಸು ಇಳಿದ ತಕ್ಷಣ ಅವರ ಕೈ ಮುಟ್ಟಿ ಅವರನ್ನು ಒಂದು ಕಡೆ ನಿಲ್ಲಿಸಿ ನಾನು ಅವರಿಗೊಂದು ಪ್ರಶ್ನೆ ಕೇಳಿದೆ, ಸ್ವಾಮಿ ನಿಮಗೆ ಈ ಹಾಡು ಬರೆದವರು ಯಾರು ಅಂತ ಗೊತ್ತಾ ಅಂತ. ಅದಕ್ಕೆ ಆ ಪುಣ್ಯಾತ್ಮ ಹೇಳಿದರು, ಯಾರು ಗೊತ್ತಿಲ್ಲ ಸರ್, ಕಳೆದ 20 ವರ್ಷದಿಂದ ಈ ಹಾಡು ನನ್ನ ಹೊಟ್ಟೆ ತುಂಬಿಸ್ತಾ ಇದೆ. ಆ ಪುಣ್ಯಾತ್ಮನನ್ನು ಭಗವಂತ ಚೆನ್ನಾಗಿ ಇಟ್ಟಿರಲಿ ಸರ್ ಅಂತ. ನೆಕ್ಸ್ಟ್ ವೀಕ್ ನಾನು ಸಂದರ್ಶನ ಮಾಡಲಿಕ್ಕೆ ಹೋದದ್ದು ಅದೇ ಹಾಡನ್ನು ಬರೆದ KS ನರಸಿಂಹಸ್ವಾಮಿಯವರನ್ನು. ಸರಿ, ನಿಮ್ಮ ಒಂದು ಹಾಡನ್ನು ಧಾರವಾಡದ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಡ್ತಾ ಬದುಕ್ತಾ ಇದ್ದಾರೆ, ನಿಮಗೆ ಗೊತ್ತಾ ಅಂತ ಕೇಳಿದಾಗ KS ನನಗೆ ಹೇಳಿದ ಮಾತು, ಇದಕ್ಕಿಂತ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ನನಗೆ ಬೇಕಾ ಅಂತ. ನನ್ನ ನುಡಿಚಿತ್ರ KS ನರಸಿಂಹಸ್ವಾಮಿಯವರ ನುಡಿಚಿತ್ರ ಆರಂಭ ಆದದ್ದೇ ಈ ದೃಷ್ಟಾಂತದಿಂದ. ನೋಡಿ, ನಿಮ್ಮ ಭಾಷೆ, ಯಾಕಂತಂದರೆ ಒಬ್ಬ ಆಟೋ ಚಾಲಕ ಕೂಡ ಬಾಡಿಗೆ ಇಲ್ಲದ ಸಮಯದಲ್ಲಿ ತನ್ನ ಸೀಟಲ್ಲಿ ಕೂತು ಸುಧಾ, ತರಂಗ, ಉದಯವಾಣಿ, ಪ್ರಜಾವಾಣಿಯನ್ನು ಓದ್ತಾನೆ. ಭೈರಪ್ಪ, ತೇಜಸ್ವಿ, ಅನಂತಮೂರ್ತಿ ಬರೆದ ಕಾದಂಬರಿಯನ್ನು ಓದುವವರು ಗೊತ್ತಿದೆ ನಿಮಗೆ, ಬಹಳ ಕಡಿಮೆ ಅದು. ಆದರೆ ಪತ್ರಿಕೆ, ವಿಜಯವಾಣಿಯ ಪತ್ರಿಕೆಯಲ್ಲೋ, ಪ್ರಜಾವಾಣಿ ಪತ್ರಿಕೆಯಲ್ಲೋ, ವಿಜಯ ಕರ್ನಾಟಕದಲ್ಲೋ ನಿಮ್ಮ ಒಂದು ಕವನ ಪ್ರಕಟ ಆದರೆ 7 ಲಕ್ಷ ಅದು ಮುದ್ರಣ ಆಗಿದ್ದರೆ ABCಯ ಪ್ರಕಾರ ಒಂದು ಸಂಚಿಕೆಯನ್ನು 10 ಜನ ಓದ್ತಾರೆ, 70 ಲಕ್ಷ ಜನರಿಗೆ ಮುಟ್ತದೆ. ಗಮನಿಸಿ, 70 ಲಕ್ಷ ಜನ ಓದಬೇಕಾದ್ರೆ, ಅಷ್ಟು ಜನ ಓದ್ತಾರೆ ಅನ್ನೋ ಗ್ಯಾರಂಟಿ ನನಗಿಲ್ಲ, ಕೆಲವು ಲಕ್ಷ ಆದರೂ ಜನ ಓದ್ತಾರೆ. ಭಾಷೆ ಹೇಗಿರಬೇಕು? GT ನಾರಾಯಣ ರಾಯರ ಭಾಷೆ ಆಗಿರಬೇಕಾ, ನಾಗೇಶ್ ಹೆಗಡೆ ಅವರ ಭಾಷೆ ಆಗಿರಬೇಕಾ? ವಿಜ್ಞಾನ, ಒಂದೇ ವಿಷಯ, ವಿಜ್ಞಾನವನ್ನು ತಗೊಂಡು ನಮ್ಮ ಕಾಲದ ನಾಗೇಶ್ ಹೆಗಡೆ ಹೇಗೆ ಬರೀತಾರೆ, ತೇಜಸ್ವಿಯವರು ಹೇಗೆ ಬರೀತಾರೆ, ಇನ್ನು ಕೆಲವರು ಹೇಗೆ ಬರೀತಾರೆ, ಅರ್ಥ ಆಗದ ರೀತಿಯಲ್ಲಿ. ಕೆಲವರಿದ್ದಾರೆ ಕನ್ನಡದ ಶಬ್ದಗಳೇ ಆಗಬೇಕು ಅಂತ ಅಂಗುಳಿ ಮರ್ದಿತ ಮುದ್ರಣ ಯಂತ್ರ. ಯಾರಿಗಾದ್ರೂ ಅರ್ಥ ಆಯ್ತಾ? ಅಂಗುಳಿ ಟೈಪ್ರೈಟರ್ ಯಂತ್ರ ಅಂತ, ಅಂಗುಳಿ ಮರ್ದಿತ ಮುದ್ರಣ ಯಂತ್ರ ಬೇಕಾ ನಮಗೆ ಅಲ್ವಾ? ಹೀಗೆ ಇದ್ದಾರೆ, ಅದು ಭಯಂಕರ. ಅದರಲ್ಲಿ ಅದು ಕಟ್ಟುನಿಟ್ಟು ಹೆಂಗಸರ ಹೆರಿಗೆ ಆಸ್ಪತ್ರೆ, ಮತ್ತು ಗಂಡಸರೇ ಇರ್ತಾರ. ಈ ರೀತಿ ಶಬ್ದಗಳು ನಮಗೆ ಬೇಕಾಗಿಲ್ಲ. ಲವಲವಿಕೆಯ ಜೀವಂತಿಕೆಯ ಭಾಷೆ. ತೇಜಸ್ವಿಯವರ ಕಾಡು ಮತ್ತು ಕ್ರೌರ್ಯ ಹೆಚ್ಚು ಜನ ಅದನ್ನು ಓದಿಲ್ಲ. ಅದರಲ್ಲಿ ಒಂದು ವಾಕ್ಯ ಇದೆ, ನಾನು ಮೊನ್ನೆ ಓದ್ತಾ ಇದ್ದೆ. ಕಾಡಿನ ಕತ್ತಲೆಯ ಒಳಗಡೆ ಬಳುಕುವ ಬಳ್ಳಿಯ ವೈಯಾರದ ಕಠೋರತೆ. ನನಗೆ ದಿಗಿಲು. ತೇಜಸ್ವಿ ಈ ರೀತಿಯ ಶಬ್ದ ಬಳಕೆ ಮಾಡ್ತಾರೆ ನೋಡಿ. ಕಾಡಿನ ಕತ್ತಲೆಯ ಒಳಗಡೆ ಬಳುಕುವ ವೈಯಾರದ ಬಳ್ಳಿಯ ಕಠೋರತೆ. ಆದರೆ ಮತ್ತೆ ನಾನು ಆ ಒಂದೇ ವಾಕ್ಯ ಇಟ್ಟುಕೊಂಡು ಆಳಕ್ಕೆ ಹೋದಾಗ ಆ ಒಂದು ವಾಕ್ಯ ಬಿಚ್ಚಿಕೊಡುವ ಅರ್ಥಗಳಿವೆಯಲ್ಲ, ಅದ್ಭುತ. ಅದು ಅದ್ಭುತ. ಯಾಕಂದರೆ ಕಾಡಿನ ಕತ್ತಲೆ, ನಮಗೆ ತಂಪದು, ಕಾಡು ತಂಪಿನ ಜಾಗ ಅದು. ಆದರೆ ಅಲ್ಲಿ ಎಲ್ಲವೂ ಚೆನ್ನಾಗಿರುವುದಿಲ್ಲ. ಒಂದು ಕಾಡು ಬಳ್ಳಿಯ ತುದಿ ಕೂಡ ನಮಗೆ ಭಯವನ್ನು ಕತ್ತಲೆಯಲ್ಲಿ ಸೃಷ್ಟಿಸಬಹುದು. ಕಾಡುತ್ತದೆಯಲ್ಲ, ಅವೆಲ್ಲವನ್ನು ಅದು ಸೂಚಿಸ್ತದೆ ಅಂತ ಬಹಳ ಮುಖ್ಯವಾಗಿ. ಅದಕ್ಕೆ ನಾನು ಆಗ ಹೇಳಿದ್ದನ್ನು ಮತ್ತೆ ಮುಂದುವರಿಸ್ತೇನೆ. ಸಮುದಾಯದ ನಡುವೆ ನಿಂತಾಗ, ಇವತ್ತು ನಮ್ಮ ಶಿಕ್ಷಣದ ಬಹಳ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಾನು ಆಗ ಹೇಳಿದಾಗೆ ಮೇಲಿಂದ ಕೆಳಗಡೆ ಚಲಿಸೋದು. 2 ಲಕ್ಷವೋ 5 ಲಕ್ಷವೋ ಡೊನೇಷನ್ ಕೊಟ್ಟು ಎಲ್ಲೋ ಒಂದು ಕಡೆ PUC ಮಾಡಿ ಮತ್ತೆ MBBS ಸೀಟ್ ತಗೊಂಡು ನಾವು ಉದ್ಯೋಗಕ್ಕೆ ಸೇರಿ ನಮಗೆ ಇನ್ನಷ್ಟು ಲಕ್ಷ ವೇತನ ಬರುವಾಗ ನಾವು ಸಿರಿಯಜ್ಜಿಯ ಸಂಪರ್ಕ ಇಟ್ಕೊಳ್ತೇವ?
ಕೆಳಗಡೆಯಿಂದ ಹೋಗ್ತೇವಲ್ಲ ಮೇಲ್ಗಡೆ. ಯೋಚನೆ ಮಾಡಿ, ಅಡಿಯಿಂದ ಮೇಲ್ಗಡೆ ಹೋಗುವವರು ಮಾತ್ರ ನಾವು ಸಾಮಾನ್ಯರ ಮಾತುಗಳಿಗೆ ಕಿವಿಯಾಗ್ತೇವೆ. ಸಾಮಾನ್ಯ ನಾಟಿ ಜನರ ಅಥವಾ ಲೋಕದ ಜನಪದರ ನಮ್ಮ ಹತ್ತಿರದ ಬೇಕಾದವರ ಮಾತುಗಳಿಗೆ, ನಾವು ವಿಚಾರಗಳಿಗೆ ಕಿವಿ ಕೊಡುವ ಸಾಧ್ಯತೆ ನಮ್ಮ ಒಳಗಡೆ ಇದ್ದಾಗ ನಮಗೆ ನುಡಿಚಿತ್ರಕ್ಕೆ ಅನೇಕ ವಿಷಯಗಳು ಸಿಗ್ತವೆ. ನಮ್ಮಲ್ಲಿ ಮಕ್ಕಳಿಗೆ ನೀವು ಹೆಸರಿಗಾಗಿಯೇ ಬರೆಯುವುದು ಬೇಡ, ಅಥವಾ ಪತ್ರಿಕೆಯವರು ಸಂಭಾವನೆಯನ್ನು ಕೊಡ್ತಾರೆ ಅನ್ನೋದಕ್ಕಾಗಿಯೇ ಬರೆಯುವುದು ಬೇಡ. ಮಾಧ್ಯಮ ಸಮಾಧಾನ ಅಂತ ಒಂದಿದೆ, ಮಾಧ್ಯಮ ಸಮಾಧಾನ ಅಂತ. ನೀವು ಬರೆಯುವ ಒಂದು ಲೇಖನ ಅದು ಎಲ್ಲಿಗೋ ಮುಟ್ಟಬಹುದು. ಇದು ಬಹಳ ಮುಖ್ಯ. ಸಗಣಪ್ಪ ಅಂತ ಒಬ್ಬ ವ್ಯಕ್ತಿ ಹೊಳೆನರಸೀಪುರದ ದೇವೇಗೌಡರ ಒಂದು ಥಿಯೇಟರ್ ಇದೆ, ಚೆನ್ನಾಂಬಿಕಾ ಅಂತ. ಆ ಥಿಯೇಟರ್ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹಾದು ಹೋಗುತ್ತೆ. ಅದರ ಪಕ್ಕದಲ್ಲಿ ಗುಡಿಸಲು ಹಾಕಿಕೊಂಡು ಆತ ಐಸ್ ಕ್ಯಾಂಡಿ ಮಾರ್ತಾ ಇದ್ದ. ನಾನು ಆವಾಗ ಜಾವಗಲ್ನಲ್ಲಿದ್ದೆ. ಜನವಾಹಿನಿ ಅಂತ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯ ಮುಖಪಟದಲ್ಲಿ ಒಂದು ಸಿಂಗಲ್ ಕಾಲಮ್ ನ್ಯೂಸ್ ಬಂತು. ಏನು ಅಂತಂದರೆ, ಹೊಳೆನರಸೀಪುರದಲ್ಲಿ ಸಗಣಪ್ಪ ಅನ್ನುವ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಕ್ರೀಡಾಪಟು ಮುಂದಿನ ಇಂಟರ್ನ್ಯಾಷನಲ್ ಕ್ರೀಡಾಕೂಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದೆ ತನ್ನ ಚಿನ್ನ ಬೆಳ್ಳಿಯ ಎಲ್ಲ ಪದಕಗಳನ್ನು ಮಾರಾಟಕ್ಕಿಟ್ಟಿದ್ದಾನೆ ಅಂತ. ನಾನು ಕಾಲೇಜಿಗೆ ಒಂದು ದಿವಸ ರಜೆ ಹಾಕಿ ಹೊಳೆನರಸೀಪುರಕ್ಕೆ ಹೋದೆ. ಅವ ಚಂದ್ರಾಯಪಟ್ಟಣಕ್ಕೆ ಐಸ್ ಕ್ಯಾಂಡಿ ಮಾರ್ತಾ ಹೋಗಿದ್ದಾರೆ ಸೈಕಲಲ್ಲಿ. ಅಕ್ಕನ ಮಕ್ಕಳ ಇಬ್ಬರನ್ನು ಸಾಕುವುದು ಕೂಡ ಆತನೇ. ಆ ಮಕ್ಕಳ ಕೈಯಲ್ಲೊಂದು ಚೀಟಿ ಕೊಟ್ಟು ಬಂದೆ. ಮೊಬೈಲ್ ಇರಲಿಲ್ಲ ಆವಾಗ. ಸಾಧ್ಯ ಆದರೆ ನಮ್ಮ ಮನೆಗೆ ಬರಲಿ, ನಾನು ಅವನು ಸಂದರ್ಶನ ಮಾಡ್ತೇನೆ ಅಂತ. ಸಗಣಪ್ಪ ಮರುದಿವಸ ಸೈಕಲಲ್ಲಿ ಜಾವಗಲ್ಲಿಗೆ ಬಂದರು. ನಾನು ಅವರನ್ನು 1 ಗಂಟೆ ಮಾತಾಡಿಸಿದೆ. ತರಂಗ ವಾರಪತ್ರಿಕೆಯಲ್ಲಿ ಒಂದು ಲೇಖನ ಬರೆದೆ, 2 ಪುಟದ ಲೇಖನ. ಮಾಜಿ ಪ್ರಧಾನಿಯ ಊರಲ್ಲಿ ಐಸ್ ಕ್ಯಾಂಡಿ ಮಾರುವ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಪ್ರತಿ ಶಬ್ದ ಗಮನಿಸಿ. ಮಾಜಿ ಪ್ರಧಾನಿ ಬಹಳ ಮುಖ್ಯ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಬಹಳ ಮುಖ್ಯ, ಈಗ ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಸರಿ, ನನಗೆ ಆ ಕಾಲದಲ್ಲಿ ನನಗೆ ಸಂಭಾವನೆ ಬಂತು, ಲೇಖನ ಪ್ರಕಟ ಆಯಿತು. ನಾನು ಅದನ್ನು ಮರೆತಿದ್ದೆ. ಒಂದು 6 ತಿಂಗಳಾಗುವಾಗ ನಾನು ಕ್ಲಾಸ್ ಮಾಡ್ತಾ ಇರುವಾಗ ನಮ್ಮ ಅಟೆಂಡರ್ ಓಡಿಕೊಂಡು ಬಂದರು. ಸರ್, ನಿಮಗೊಂದು ಕಾಲ್ ಬಂದಿದೆ ಲ್ಯಾಂಡ್ ಫೋನಿಗೆ, ಬರಬೇಕಂತೆ, ಪ್ರಿನ್ಸಿಪಾಲ್ ಕರೀತಾ ಇದ್ದಾರಂತ. ಡೆಲ್ಲಿಯಿಂದ ನನಗೆ ಸಗಣಪ್ಪ ಕಾಲ್ ಮಾಡಿದ್ದಾರೆ. ಸರ್, ನಿಮ್ಮ ಲೇಖನ ಓದಿ ನನ್ನನ್ನು ಭಾರತೀಯ ರೈಲ್ವೆಯವರು ತಗೊಂಡಿದ್ದಾರೆ. ನಾನೀಗ ತರಬೇತಿಯ ಅವಧಿಯಲ್ಲಿ ಡೆಲ್ಲಿಯಲ್ಲಿದ್ದೇನೆ ಅಂತ. ನೀವು ಬರೆಯುವ ಒಂದು ಲೇಖನ ಮಕ್ಕಳೇ, ಯಾವುದೋ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಆದಾಗ ಅದು ಮಾಡುವ ಪರಿಣಾಮಗಳು ಇವೆಯಲ್ಲ, ಅದು ನಾನು ಸ್ವಲ್ಪ ನನ್ನ ಸಬ್ಜೆಕ್ಟನ್ನು ಬಿಟ್ಟು ನಿಮ್ಮಲ್ಲಿ ಆಸೆ ಹುಟ್ಟಿಸ್ತಾ ಇದ್ದೇನೆ. ಇದು ಕೂಡ ಬಹಳ ಮುಖ್ಯ. ನಮಗೆ ದುಡ್ಡು ಬರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಎಲ್ಲದಕ್ಕೂ ಆಮಿಷ ಹೊಡಬೇಕಲ್ಲ ನಾವು. ಆ ಕಾರಣಕ್ಕೆ ಹಾಗೇನೆ ಈ ಕಾವ್ಯದ ಲಹರಿ, ಕಥೆಯ ಕಲಾತ್ಮಕತೆ, 800-1000 ಶಬ್ದಗಳಲ್ಲಿ ನೀವು ಬರೆಯುವಾಗ, ನೀವು ರವಿ ಬೆಳಗೆರೆ ಅಂತ ನಿಮಗೆ ಪತ್ರಕರ್ತ ಗೊತ್ತಿದೆ ಅಲ್ಲ, ಕೆಲವರಿಗಾದರೂ ಗೊತ್ತಿರ್ತಾರೆ. ಅವರು 2ನೇ ಪುಟದಲ್ಲಿ ಕಾಸುಬಾತ್ ಅಂತ ಒಂದು ಅಂಕಣ ಬರೀತಾಯಿದ್ರು. ನನಗೆ ಬಹಳ ಇಷ್ಟದ ಅಂಕಣ ಅದು. ಅವರು ಬೆಂಗಳೂರಿಂದ ಮಂಗಳೂರಿಗೆ ಬರುವಾಗ ಮಧ್ಯರಾತ್ರಿ 12 ಗಂಟೆಗೆ ನೆಲ್ಯಾಡಿ ಅನ್ನೋ ಒಂದು ಊರಲ್ಲಿ ಕೆಂಪು ಬಸ್ಸಿನಿಂದ ಇಳಿದು ಒಂದು ತಟ್ಟಿ ಹೋಟೆಲಿಗೆ ಹೋಗಿ ಕಣ್ಣಾ ಚಹಾ ಕುಡ್ದಾತು. 1 ಪುಟ, ಇಡೀ 1 ಪುಟ ನೆಲ್ಯಾಡಿಯಲ್ಲಿ ಮಧ್ಯರಾತ್ರಿ. ಅದು ಎಷ್ಟು ಚಂದ ಅಂದರೆ, ಅವರು ತಟ್ಟಿ ಹೋಟೆಲ್ನಲ್ಲಿ ಚಹಾ ಕುಡಿತಾ ಇರುವಾಗ ಆ ತಟ್ಟಿ ಹೋಟೆಲ್ನ ಅತ್ತರಿಗೆ ನೇತು ಬಿದ್ದ ಟೇಪ್ ರೆಕಾರ್ಡ್ನಲ್ಲಿ ನಮ್ಮಮ್ಮ ಶಾರದೆ ಅಂತ ವಿದ್ಯಾಭೂಷಣರ ಪದ್ಯ ಬರ್ತಾ ಇತ್ತಂತೆ. ಕತ್ತಲೆ ಬೇರೆ, ಚಿಮಣಿ ದೀಪ ನೋಡಿ. ಹಾಗಾದರೆ ನಿಮ್ಗೆ ಎಷ್ಟು ವಿಷಯ ಬೇಡ. ಇದಕ್ಕೆ ಸೂಕ್ಷ್ಮತೆ ಅಂತ. ನೀವು ಕೆನ್ನೆತ್ ಅಂಡರ್ಸನ್ ಕೇಳಿದ್ರೆ, ದೊಡ್ಡ ಬೇಟೆಗಾರ ಅವ. ಕನ್ನಡದಲ್ಲಿ ಅವನ ಬೇಟೆ ಅನುವಾದಗಳು ಸಿಗ್ತವೆ ನಮಗೆ. ಅವ ಈರೋಡು ಸಮೀಪ ಮದನಪಳ್ಳಿಯ ಇರಬೇಕು. ಅಲ್ಲಿ ನರಭಕ್ಷಕ ಹುಲಿಯನ್ನು ಬೇಟೆ ಆಡ್ತಾನೆ. 25 ಮನುಷ್ಯರನ್ನು ಸಾಯಿಸಿದ ಒಂದು ಹುಲಿಯನ್ನು ಬೇಟೆ ಆಡಲಿಕ್ಕೆ ಆಂಗ್ಲ ಸರಕಾರ ಅವನನ್ನು ನೇಮಕ ಮಾಡ್ತದೆ. ಅವ ಕೋವಿ, ಬಿಸ್ಕೆಟ್, ನೀರಿನ ಬಾಟ್ಲಿ ಇಟ್ಕೊಂಡು ಒಂದು ಮರದ
ಮೇಲೆ ಹತ್ತಿ ಪೊಟರೆಯ ಒಳಗಡೆ ಕೂರ್ತಾನೆ. ಎದುರು ಮರದ ಪೊಟರೆಯ ಮೇಲೆ ನರಭಕ್ಷಕ ಹುಲಿ ಇರುತ್ತೆ. ಆ ಹುಲಿ ಇವನನ್ನೇ ನೋಡೋದು, ಇವ ಹುಲಿಯನ್ನೇ ನೋಡುವುದು. 82 ಪುಟ ಬರೀತಾನೆ. ನಾವಾದರೆ 2 ವಾಕ್ಯ, ನಾನು ಹುಲಿಯನ್ನು ನೋಡಿದೆ, ಹುಲಿ ನನ್ನನ್ನು ನೋಡಿತು. ಈ 82 ಪುಟ ಮೌನಕ್ಕೆ, ಗಮನಿಸಿ ಮಕ್ಕಳೇ, ಮೌನಕ್ಕೆ ಅಕ್ಷರ ಕೊಡಲಿಕ್ಕೆ. ನೀವು ತೇಜಸ್ವಿಯವರ ಕಿರಗೂರಿನ ಗೈಯಾಳಿ ನೋಡಿದರೆ ಅದರಲ್ಲಿ ನಾಯಕ ಯಾರು? ನನ್ನ ಪ್ರಕಾರ ಉರುಳುವ ಮರ. ಹೌದಾ? ಒಂದು ಮರ ಉರುಳ್ತಾ ಹೋಗುತ್ತೆ. ಆ ಉರುಳುವಾಗ ಗಮನಿಸಿ, ನನಗೆ ಚೋದ್ಯ ಅನಿಸೋದು, ನಿಮ್ಮ ಮನೆಯಲ್ಲಿ ಮರ ಉರುಳುವುದನ್ನು ನೋಡಿದರೆ ನೀವು? ಮರ ಉರುಳುವಾಗ ಮರ ಆಚೆ ಹೋದಾಗ ಅದರ ಅಡಿಯಲ್ಲಿರುವ ಹುಲ್ಲು ಗಿಡಗಳೆಲ್ಲ ಮೇಲೆ ಸಾರ್ತಾ ನಿಲ್ತವೆ. ತೇಜಸ್ವಿಯ ಸೂಕ್ಷ್ಮತೆ ನೋಡಿ, ನಮಗೆಲ್ಲ ಸಾಧ್ಯ ಇಲ್ಲ ಅದನ್ನು ದೃಶ್ಯ ರೂಪದಲ್ಲಿ ತೋರಿಸುವುದು ಕಷ್ಟ, ಅದಕ್ಕಿಂತ ಕಷ್ಟ ಅದು, ಇನ್ನೂ ಕಷ್ಟ ಅದು. ಉರುಳುವ ಮರದ ಅಡಿಯ ಚಿಕ್ಕ ನವಿರು ಹುಲ್ಲು ಕೂಡ ಎದ್ದು ನಿಲ್ಲುವ ಸ್ಥಿತಿಯನ್ನು ಅಕ್ಷರದಲ್ಲಿ ತೋರಿಸುವ ಈ ಹುಲಿ, ನರಭಕ್ಷಕ ಹುಲಿಯ ಬೇಟೆಯ ಸಂದರ್ಭದ ಮೌನವನ್ನು ಅಕ್ಷರಕ್ಕೆ ದಕ್ಕಿಸುವ ಈ ಸೂಕ್ಷ್ಮತೆ ಇದೆಯಲ್ಲ, ಒಬ್ಬ ಬರಹಗಾರನಿಗೆ ಬಹಳ ಮುಖ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನೀವು ಇರುವುದೊಂದೇ ಭೂಮಿಯ ಯಾವುದಾದ್ರೂ ಲೇಖನ ಓದಿದ್ದೀರಾ? ನಾಗೇಶ್ ಹೆಗಡೆ ಅವರದು. ನಾಗೇಶ್ ಹೆಗಡೆ ಅವರ ಇರುವುದೊಂದೇ ಭೂಮಿ ಪುಸ್ತಕದಲ್ಲಿ ನಮ್ಮ ಪಶ್ಚಿಮ ಘಟ್ಟಕ್ಕೆ ಒದಗಿದ ದುಸ್ಥಿತಿಯ ಬಗ್ಗೆ ಒಂದು ಚಂದದ ಲೇಖನ ಇದೆ. ಗಮನಿಸಿ ಮಕ್ಕಳ, ಆ ಲೇಖನ ಹೇಗೆ ಪ್ರಾರಂಭ ಆಗ್ತದೆ ಹೇಳ್ತೇನೆ ನಾನು. ಸ್ವಲ್ಪ ವಾಕ್ಯಗಳು, ಶಬ್ದಗಳು ಆಚೆ ಈಚೆ ಇರ್ಬೋದು ನನ್ನ ನೆನಪಿನ ಶಕ್ತಿಯಲ್ಲಿ. ಈ ಲೇಖನ ನಮ್ಮ ಪಶ್ಚಿಮ ಘಟ್ಟಕ್ಕೆ ಅಪಾಯ ಒದಗಿದೆ ಎಂಬ ಈ ಲೇಖನವನ್ನು ಈಗ ನೀವು ಓದುತ್ತಿದ್ದೀರಿ. ಓದ್ತಾ ಇರೋದು ಯಾವುದರಲ್ಲಿ? ಪ್ರಜಾವಾಣಿಯಲ್ಲಿ. ಈಗ ನೀವು ಓದುತ್ತಿದ್ದೀರಿ. ನೀವು ಓದುತ್ತಿರುವಾಗ ನಿಮ್ಮ ತಲೆಯ ಮೇಲೆ ಸುತ್ತುವ ಫ್ಯಾನ್ ಗಕ್ಕನೆ ನಿಂತು ಹೋದರೆ ಅದಕ್ಕೆ ನಮ್ಮ ಪಶ್ಚಿಮ ಘಟ್ಟದ ಸಮಸ್ಯೆಯೇ ಕಾರಣ. ನೀವು ಇದನ್ನು ಕೂತು ಓದುತ್ತಿರುವ ಈ ಈಸಚಾರಿನ ಕಟ್ಟಿಗೆ ನಮ್ಮ ಪಶ್ಚಿಮ ಘಟ್ಟದ ಬೀಟೆ ಮರದ್ದು. ಬೇಡ, ನಿಮ್ಮ ಎಡಗೈಯಲ್ಲಿ ಹಬೆಯಾಡುತ್ತಿರುವ ಬಿಸಿ ಬಿಸಿ ಕಾಫಿ ಇದೆಯಲ್ಲ, ಇದು ಪಶ್ಚಿಮ ಘಟ್ಟದ್ದು. ಬೇಡ ಬಿಡಿ, ಈ ಲೇಖನ ಪ್ರಕಟವಾಗಿರುವ ಕಾಗದ ಪಶ್ಚಿಮ ಘಟ್ಟದ ಬಿದಿರಿದ್ದು. ಈಗ ಈ ಎಲ್ಲದಕ್ಕೂ ಸಮಸ್ಯೆ ಒದಗಿ ಬಂದಿದೆ ಅಂತ ಶುರು ಮಾಡ್ತಾರೆ. ಇದನ್ನು ನೀವು ಓದದೆ ಬಿಡ್ತೀರಾ? ಓದಲೇಬೇಕು ನಾವು. ನುಡಿಚಿತ್ರಗಾರ, ಬರಹಗಾರ. ನನಗೆ ತೇಜಸ್ವಿ ಯಾಕೆ ಇಷ್ಟ ಆಗ್ತಾರೆ ಹೇಳಿ? ನಿಮಗೆ ತೇಜಸ್ವಿ ಯಾಕೆ ಇಷ್ಟ ಆಗ್ತಾರೆ? ಅವರಷ್ಟು ಸರಳವಾಗಿ, ಅರ್ಥ ಆಯ್ತಲ್ಲ, ಒಂದು ಸಮಸ್ಯೆಯನ್ನು ಅಥವಾ ಎಲ್ಲವನ್ನು, ಒಂದು ಘಟನೆಯನ್ನು ಅವರಷ್ಟು ಸರಳವಾಗಿ. ನಮ್ಮಲ್ಲಿ ಈಗ ಒಂದು ಕ್ರಮ ಇದೆ, ಯಾರು ಯಾವುದನ್ನು ಹೆಚ್ಚು ಸಂಕೀರ್ಣಗೊಳಿಸ್ತಾರೋ, ಅರ್ಥ ಆಗದೆ ಮಾಡ್ತಾರೋ ಅದೇ ಮೌಲ್ಯ ಅಂತ. ನನ್ನ ಪ್ರಕಾರ ಯಾರು ಸರಳವಾಗಿ ಮಾತನಾಡ್ತಾರೋ, ಯಾರು ಸರಳವಾಗಿ ಬರೀತಾರೋ, ಇವತ್ತಿನ ಸ್ಥಿತಿಗೆ, ಗಮನಿಸಿ, ಇವತ್ತಿನ ಸ್ಥಿತಿಗೆ, ನೀವು ಓದುವುದಿಲ್ಲ, ನೀವು ಬರೆಯುವುದಿಲ್ಲ ಅನ್ನುವ ಸ್ಥಿತಿಗೆ ಇದನ್ನು ನಾನು ಮೌಲ್ಯ ಅಂತ ಗಮನಿಸ್ತೇನೆ. ತೇಜಸ್ವಿ ಒಂದು ಸಲ ಒಂದು ಮಾತು ಹೇಳಿದರು ನೋಡಿ. ದೇರ್ಲ, ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಲ್ಲಿ ಒಂದು ಡೆಡ್ ಬಾಡಿ ಬಿದ್ದರೆ ಒಂದು ಕ್ಷಣಕ್ಕೆ 1000 ಜನ ದಾಟಿಕೊಂಡು ಹೋಗ್ತಾರೆ. ಸತ್ತವನ ಕುಲ, ಗೋತ್ರ, ಊರು, ಜಾತಕ, ವೇತನ, ಬಣ್ಣ, ಅಪ್ಪ, ಅಮ್ಮ, ಲಿಂಗ ಯಾವುದು ಕೇಳುವುದಿಲ್ಲ. ಅವಸರದ ಜಗತ್ತು ಅದು. ಆದರೆ ನಿನ್ನ ದೇರ್ಲದಲ್ಲಿ ಒಂದು ಡೆಡ್ ಬಾಡಿ ಬಿದ್ದರೆ ಒಂದು ಕ್ಷಣದಲ್ಲಿ 1000 ಜನ ಸೇರ್ತಾರೆ. 1000 ಕತೆಗಳು ಹುಟ್ಟಿಕೊಳ್ಳುತ್ತೆ. ಬೇಕಾದರೆ ನೀನು ಒಂದು ಕತೆ ಸೇರಿಸ್ಕೊ, ಇಲ್ಲರೂ ಒಂದು ಕತೆ ಎತ್ತಿಕೊಂಡು ಓಡಾಡು. ಎಷ್ಟು ಚಂದದ ರೂಪಕ ಇದು. ನಮ್ಮ ಹಳ್ಳಿ, ನನಗೆ ಇವತ್ತಿಗೂ ನೆನಪಿದೆ. ನನ್ನ ಅಮ್ಮ ಇರುವಾಗ ಅವರು ನಮ್ಮ ಮನೆ ಜಗಲಿಯಲ್ಲಿ ಕೂರೋದು. ದೂರಕ್ಕೆ ಬಯಲು, ಗದ್ದೆಗಳೆಲ್ಲ. ಆ ದೂರದಲ್ಲಿ ಗದ್ದೆಯಲ್ಲಿ ಯಾರಾದರೂ ಬಿಳಿ ಬಟ್ಟೆ ಹಾಕ್ಕೊಂಡು ಹೋದರೆ ಸಾಕು, ನನ್ನ ಮನೆಯ
ಜಗಲಿಯಲ್ಲಿ ಕೂತ ಅಮ್ಮ ಹೇಳುವ ಮಾತು, ಕಮಲನ ಮಗಳನೆತ್ತು ಯಾರ ಎರೋ ಪೋಂತುಲ್ಲೇರು. ನೋಡಿ ಸಂಬಂಧಗಳು, ಹಳ್ಳಿಗಳಲ್ಲಿ ಸಂಬಂಧಗಳು ಹೇಗಿರ್ತವೆ ಅಂತ. ನಗರದಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಯಾವ ಶಬ್ದಗಳೂ ಹುಟ್ಟುವುದಿಲ್ಲ. ನಮ್ಮ ಕನ್ನಡದ ಎಲ್ಲ ಜ್ಞಾನಪೀಠಗಳ ಬುಡಗಳನ್ನು ನೋಡಿ, ಅವರು ಯಾವುದೋ ಹಳ್ಳಿಯಿಂದ ಬಂದವರು, ಯಾವುದೋ ಗ್ರಾಮ ಮೂಲದವರು. ಯೋಚನೆ ಮಾಡಬೇಕು. ಹಳ್ಳಿ, ಹಸಿರು, ಕೃಷಿ, ಬೇರಿನ ಈ ಲೋಕ ಶಾಲೆ, ಈ ಲೋಕ ಜಗತ್ತು ಇದೆಯಲ್ಲ, ಅವುಗಳಿಗೆ ನೀವು ನಿರಂತರ ಕಿವಿ ಕೊಡುವ ಕೆಲಸವನ್ನು ಮಾಡಿದರೆ ನಿಮ್ಮ ಭಾಷೆ ಪಳಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನೀವು ಕನ್ನಡ ಕವಿಗಳ, ಮಹಾಕವಿಗಳ ಒಂದು ಪಟ್ಟಿ ತಗೊಂಡು ನೋಡಿ, ನಿಮಗೆ ಅರ್ಥ ಆಗದ ಸಾಹಿತ್ಯ, ಇವತ್ತಿನ ನಿಮ್ಮ ಮನಸ್ಥಿತಿಗೆ ಅರ್ಥ ಆಗದ ಪಂಪ, ಅರ್ಥ ಆಗದ ರನ್ನ ರಾಜಾಶ್ರಯದಲ್ಲಿದ್ದವರು, ಹೌದಾ? ಅರ್ಥ ಮಾಡಿಸಿದ ವಚನಗಾರರು, ದಾಸರು, ಸಂತರು, ಶರೀಫರು ಎಲ್ಲಿ ಬೆಳೆದವರು? ಲೋಕದ ನಡುವೆ, ಜನರ ನಡುವೆ ಬೆಳೆದವರು. ಇದನ್ನು ನಾವು ಯಾವತ್ತೂ ಕೂಡ ಮರೆಯಬಾರ್ದು. ಲೋಕದ ನಡುವೆ ನಿಂತು ಕಿವಿ ಬಂದ್ ಮಾಡಿದರೆ ಆಗೋದಿಲ್ಲ, ಕಣ್ಣು ಬಂದ್ ಮಾಡಿದರೆ ಆಗೋದಿಲ್ಲ. ಲೋಕದ ನಡುವೆ ನಿಂತು ಮನಸ್ಸನ್ನೂ ಕಿವಿ ಮಾಡುವ, ಗಮನಿಸಿ, ಅರ್ಥ ಆಯ್ತಲ್ಲ? ಆದಾಗ ಮಾತ್ರ ನಾವು ಒಳ್ಳೆಯ ಬರಹಗಾರರಾಗಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನ್ನ ಪ್ರೈಮರಿ ಮೇಷ್ಟ್ರು ಒಂದು ಸಲ ಒಂದು ವಾಕ್ಯ ಹೇಳಿ, ಭಾಷೆ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಒಂದು ರೂಪಕ ಬಳಕೆ ಮಾಡಿದ್ರು. ನನಗೆ ಇವತ್ತಿಗೂ ನನ್ನ ತಲೆಯಲ್ಲಿ ಅದು ನೆನಪಿದೆ. ನೋಡಿ, ಈ ಪೆನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ವಾಕ್ಯ ಈ ಪೆನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ನೋಡಿ, ಇದನ್ನು ಇನ್ನೊಂದು ರೀತಿ ಹೇಳ್ತೇನೆ. ಈ ಪೆನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ಈ ಪೆನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ಈ ಪೆನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ಪ್ರತಿಯೊಂದು ಶಬ್ದಕ್ಕೆ ನೀವು ಒತ್ತು ಕೊಡುವುದರಿಂದ, ಗಮನಿಸಿ, ಅರ್ಥವೇ ಬೇರೆ ಬೇರೆ ಆಗ್ತದೆ. ಇದು ಜನಪದರಿಗಿರೋ ಶಕ್ತಿ, ದೊಡ್ಡ ಶಕ್ತಿ ಇದು. ಹಳ್ಳಿಗರ ಮಾತುಗಳಿಗೆ ನಾವು ಮನಸ್ಸು ಕೊಡುವುದರಿಂದ ಮತ್ತು ಸತತವಾಗಿ ಓದುವುದರಿಂದ ಮತ್ತು ಸತತವಾಗಿ ಬರೆಯುವುದರಿಂದ, ಪತ್ರಿಕೆಯವರು ನಿಮ್ಮ ಬರಹವನ್ನು ಒಂದು ಸಲ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ನೀವು ನಿರಾಸಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗಿಲ್ಲ. ಮತ್ತೆ ಮತ್ತೆ ಬರೆಯಿರಿ. ಬರೆದಾದ ನಂತರ ಒಂದು ಅರ್ಧ ಗಂಟೆ, 2 ಗಂಟೆ ಮರೆಯಿರಿ. ಮತ್ತೆ ನೀವು ಅದನ್ನೇ ಓದುವಾಗ ನೀವು ಬರೆದದ್ದು ಅಂತ ಓದಬೇಡಿ. ನಾವು ಬೇರೆಯವರು ಬರೆದದ್ದನ್ನು ತಿದ್ದುವುದರಲ್ಲಿ ಭಾರಿ ಹುಷಾರು. ಬೇರೆಯವರು ಬರೆದದ್ದಂತ ನೀವು ಅದನ್ನು ಓದಿ ತಿದ್ದಿ ಮತ್ತೆ ಮತ್ತೆ ಬರೆಯಿರಿ. ಸಾಧ್ಯತೆಗಳಿವೆ. ಸರ್ ಹೇಳಿದ, ನಿರಂಜನ್ ಅವರು ಹೇಳಿದ ತಲೆ ಬರಹ ಕೊಡೋದು, ಅದೂ ಒಬ್ಬ ಪತ್ರಕರ್ತ, ಸಂಪಾದಕ, ಭಾರತದ ಶ್ರೇಷ್ಠ ಸಂಪಾದಕರೊಬ್ಬರು ಹೇಳಿದ ಒಂದು ಮಾತು. ನನಗೆ 1,500 ಶಬ್ದದಲ್ಲಿ ನುಡಿಚಿತ್ರ ಬರೆಯುವವರು ಬೇಕಾಗಿಲ್ಲ, 4 ಶಬ್ದಗಳಲ್ಲಿ ತಲೆ ಬರಹ ಕೊಡುವವರನ್ನು ಕೊಡಿ, ನಾನು ಅತ್ಯಧಿಕ ಪ್ರಸಾರದ ಪತ್ರಿಕೆಯನ್ನು ಮಾಡ್ತೇನೆ ಅಂತ. ನೀವು ಬರೆಯುವ ಮುಂಚೆನೇ ಎಲ್ಲೋ ಒಂದು ಕಡೆ ಹೋಗುವಾಗಲೇ ಯೋಚನೆ ಮಾಡಬೇಕು, ತಲೆ ಬರಹದ ಬಗ್ಗೆ ಯೋಚನೆ ಮಾಡಿ. ಎಂತೆಂಥವು ನನಗೆ ಇವತ್ತಿಗೂ ನೆನಪಿದೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆದ್ರಲ್ಲ, ಆವಾಗ ಕನ್ನಡಪ್ರಭ ಕೊಟ್ಟ ಹೆಡ್ಡಿಂಗ್ ಏನು ಗೊತ್ತಾ? ಸುಜಲಾಂ ಸುಫಲಾಂ ರಾಷ್ಟ್ರಪತಿ ಅಬ್ದುಲ್ ಕಲಾಂ. ಎಂಥ ಅದ್ಭುತವಾದ ತಲೆ ಬರಹ. ಐಸ್ ಕಾರ್ಮಿಕರು ಒಂದ್ಸಲ ಬೀದಿಗೆ ಬಿದ್ದಾಗ ಒಂದು ಪತ್ರಿಕೆ ಒಂದು ಹೆಡ್ಡಿಂಗ್ ಕೊಡುತ್ತೆ, ಐಸ್ ಕಾರ್ಮಿಕರ ಕರಗುವ ಬದುಕು. ಎಲ್ಲೋ ಒಂದು ಮಾರುಕಟ್ಟೆ ಒಳಗಡೆ ಗೂಳಿ ಪ್ರವೇಶ ಮಾಡಿ ಒಟ್ಟು ಏನೆಲ್ಲೋ ಮಾಡಿ ಹಾಕಿತ್ತಂತೆ. ಅದಕ್ಕೂ ಹೆಡ್ಡಿಂಗ್ ಕೊಡ್ತದೆ, ವಿಜಯ ಕರ್ನಾಟಕ, ಎರ್ರ ಬರ್ರಿ ಶಾಪಿಂಗ್ ಮಾಡಿದ ಗೂಳಿ ಅಂತ. ಜಯಲಲಿತಾ ಅನ್ನುವ ಮಾಜಿ ಮುಖ್ಯಮಂತ್ರಿ ಜೈಲಿನಿಂದ ಹೊರಗಡೆ ಬರುವಾಗ ಹಾಯ್ ಬೆಂಗಳೂರು ಪತ್ರಿಕೆ ಕೊಟ್ಟ ಹೆಡ್ಡಿಂಗ್ ಏನು ಗೊತ್ತಾ? ಅಬ್ಬ ಜಯ ಅಂತ. ಹೊರಗಡೆ ಬಂತಲ್ಲ ಜೀವ ಒಂದು, ಅಬ್ಬ ಜಯ ಅಲ್ಲ. ದೇವೇಗೌಡರು 50 ಪೈಸೆ ಪೆಟ್ರೋಲಿಗೆ ರೇಟ್ ಜಾಸ್ತಿ ಮಾಡಿದಾಗ ಇಟ್ರಲ್ಲೋ ಗೌಡ್ರು ಪೆಟ್ರೋಲಿಗೆ ಬೆಂಕಿ.
ಇನ್ನೊಂದು ಮಾತಿದೆ, ಸಾವಿನ ಸುದ್ದಿಯಲ್ಲಿ ನಗಬಾರದು ಅಂತ. ಒಂದು ಸಲ ಒಂದು ಹೆಡ್ಡಿಂಗ್ ಕೊಟ್ಟರು, ಭಾರೀ ಅಪಘಾತ ಮದುಮಗನೇ ಗೋತಾ. ಉಪ್ಪಿನಂಗಡಿಯಲ್ಲಿ ಯಾರೋ ಇತ್ತೀಚೆಗೆ ಸೇತುವೆಯಿಂದ ಹಾರಿದ್ರು ಸಾಯಲಿಕ್ಕೆ ಅಂತ. ಅವರು ಸಾಯಲಿಲ್ಲ. ಪತ್ರಕರ್ತನಿಗೆ ಬಹಳ ಬೇಜಾರಾಯಿತು. ಮರುದಿವಸ ಹೆಡ್ಡಿಂಗ್ ಕೊಟ್ಟ, ಸಾಯಲು ಬೇಕು ಇನ್ನೂ ಎತ್ತರದ ಸೇತುವೆ. ಸಾಯಲು ಬೇಕು ಇನ್ನೂ ಎತ್ತರದ ಸೇತುವೆ. ಸಾವಿನ ಸುದ್ದಿಯಲ್ಲಿ ನಗುವುದು, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದ ರೀತಿಯಲ್ಲಿ ಆ ಕಾಲದಲ್ಲಿ ನಾವೀಗ ಬದುಕ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗಿಂತ ಅವಕಾಶಗಳು ತುಂಬ ಜಾಸ್ತಿ ಇದೆ. ಬರವಣಿಗೆಯ ಕ್ಷೇತ್ರದಲ್ಲಿ ನಿಮ್ಮ ಕೈಯಲ್ಲೇ ಮೊಬೈಲ್ ಇರುವ ಕಾರಣ ನಿಮ್ಮ ಓದುಗರನ್ನು ಸೃಷ್ಟಿಸುವ ಶಕ್ತಿ ನಿಮ್ಮಲ್ಲೇ ಬಹಳ ಸಾಮೀಪ್ಯ ಇದೆ. ಆ ಶಕ್ತಿ ಇರುವುದರಿಂದ ಹಿಂದೆಲ್ಲ ನಾವು ಬರೆದು ಪತ್ರಿಕೆಗೆ ಬರೆದು ಅವರು ಅದನ್ನು ಎಷ್ಟೋ ಸಮಯ ಇಟ್ಟುಕೊಂಡು ಮತ್ತೆ ನೆನಪಿಸಿ ಮತ್ತೆ ಅದು ಪ್ರಕಟ ಆಗುವಂಥ ಸಂದರ್ಭ ಇತ್ತು. ಈಗ ಪತ್ರಿಕೆಯವರು ಪ್ರಕಟಿಸದಿದ್ದರೆ ನೀವೇ ಯೂಟ್ಯೂಬಲ್ಲಿ ಕಾರ್ಯಕ್ರಮಗಳನ್ನು ಸೃಷ್ಟಿಸ್ಬೋದು, ನುಡಿಚಿತ್ರಗಳನ್ನು ಬರೀಬೋದು, ಪದ್ಯಗಳನ್ನು ಬರೀಬೋದು. ಅನೇಕ ದಾರಿಗಳು ನಿಮಗೆ ಮುಕ್ತವಾಗಿ ಇರುವ ಈ ಸಂದರ್ಭದಲ್ಲಿ ಮಕ್ಕಳೇ, ದಯವಿಟ್ಟು ಈ ಶಿಬಿರ 3 ದಿವಸಕ್ಕೆ ಮುಗಿದು ಹೋಗಬಾರ್ದು. 3ನೇ ದಿವಸ ಆರಂಭ ಆಗಬೇಕು. ನಿಮ್ಮ ಒಳಗಡೆ ಒಬ್ಬ ಬರಹಗಾರ ಸೃಷ್ಟಿಯಾಗಬೇಕು. ನೆನಪಿಟ್ಟುಕೊಳ್ಳಿ, ಇವತ್ತು ಕೂಡ ಕನ್ನಡದ ಪತ್ರಿಕೆಗಳು ಇದ್ದಾವೆ. ನಿಮಗೆ ಸಂಭಾವನೆಯನ್ನು ಕೊಟ್ಟು ನಿಮ್ಮ ಬರಹಗಳನ್ನು ಬರೆಯುವಂಥ ಪತ್ರಿಕೆಗಳಿವೆ. ದಯವಿಟ್ಟು ಬರೆಯಿರಿ ಅಂತ ಆಶಿಸುತ್ತಾ, ಇಂಥ ಒಂದು ಅವಕಾಶಕ್ಕಾಗಿ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗಕ್ಕೆ ವಿಶೇಷ ಕೃತಜ್ಞತೆಯನ್ನು, ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಾದರೂ ಆಕ್ಷೇಪ, ತಕರಾರು, ಸಂದೇಹ ಇದ್ದರೆ ಹಂಚಿಕೊಳ್ಬೋದು. ನನ್ನನ್ನೇ ಆರೋಪ ಮಾಡಿ ಕೇಳಬೇಡಿ. ಮೇಷ್ಟ್ರು ನನಗೆ ಹೇಳುವಾಗ ಚೆಂಬು ಹೇಳಿದರು. ಯಾಕೆಂದರೆ ಆವಾಗ ಪೆನ್ನೇ ಇರಲಿಲ್ಲ, ಕಡ್ಡಿ ಪೆನ್ನು ಇಂಥದ್ದೆಲ್ಲ ಇದ್ದದ್ದು. ನಾನು ಅದನ್ನು ಈಗ ಪೆನ್ನು ಮಾಡಿದ್ದೇನೆ. ಈ ಪೆನ್ನು ನೀನು ಕದ್ದದ್ದು ಎಂದು ನಾನು ಹೇಳಲಿಲ್ಲ ಅಂತ ಒಂದು ವಾಕ್ಯ. ಅದನ್ನು ಈ ಪೆನ್ನು ನೀನು ಕದ್ದದ್ದು ಎಂದು ನಾನು ಹೇಳಲಿಲ್ಲ. ಈ ಪೆನ್ನೇ ನೋಡಿ, ಅಲ್ಲಿ ಸ್ವರ ನಾನು ಪೆನ್ನಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೇನೆ. ಇನ್ನೊಂದು, ಈ ಪೆನ್ನನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ಈ ಪೆನ್ನನ್ನು ನೀನು ಕದ್ದಿದ್ದು ಎಂದು ನಾನು ಹೇಳಲಿಲ್ಲ. ಈ ಪೆನ್ನನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ಮೇಷ್ಟ್ರು ನನಗೆ ಹೇಳುವಾಗ ಚೆಂಬು ಹೇಳಿದರು. ಯಾಕೆಂದರೆ ಆವಾಗ ಪೆನ್ನೇ ಇರಲಿಲ್ಲ, ಕಡ್ಡಿ ಪೆನ್ನು ಇಂಥದ್ದೆಲ್ಲ ಇದ್ದದ್ದು. ನಾನು ಅದನ್ನು ಈಗ ಪೆನ್ನು ಮಾಡಿದ್ದೇನೆ. ಈ ಪೆನ್ನು ನೀನು ಕದ್ದದ್ದು ಎಂದು ನಾನು ಹೇಳಲಿಲ್ಲ ಅಂತ ಒಂದು ವಾಕ್ಯ. ಅದನ್ನು ಈ ಪೆನ್ನು ನೀನು ಕದ್ದದ್ದು ಎಂದು ನಾನು ಹೇಳಲಿಲ್ಲ. ಈ ಪೆನ್ನೇ ನೋಡಿ, ಅಲ್ಲಿ ಸ್ವರ ನಾನು ಪೆನ್ನಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೇನೆ. ಇನ್ನೊಂದು, ಈ ಪೆನ್ನನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ಈ ಪೆನ್ನನ್ನು ನೀನು ಕದ್ದಿದ್ದು ಎಂದು ನಾನು ಹೇಳಲಿಲ್ಲ. ಈ ಪೆನ್ನನ್ನು ನೀನು ಕದ್ದಿದ್ದಿ ಎಂದು ನಾನು ಹೇಳಲಿಲ್ಲ. ದಿನಪತ್ರಿಕೆಯಲ್ಲಿ ತಲೆಯ ಬರಹ ಓದುವವರ ಸಂಖ್ಯೆ ಜಾಸ್ತಿ ಇದೆ ಸರ್. ತಲೆ ಬರಹ ಸುದ್ದಿ ಶೀರ್ಷಿಕೆ ಸರ್, ಶೀರ್ಷಿಕೆ ಓದುವವರ ಸಂಖ್ಯೆ ಹೆಚ್ಚಿಗೆ ಇದೆ. ಅದರಿಂದ ಒಳನೋಟದ ಓದಿಗೆ ಶೋಷಣೆ ಆಗ್ತಾ ಇದೆ ಅಂತ ಏನಾದರೂ ಅನ್ನಿಸ್ತಾ ಇದೆ? ಪತ್ರಿಕೆ ಅಂತ ಹೇಳಿದ್ರಲ್ಲ, ಸುದ್ದಿ ಪತ್ರಿಕೆ ಅಂತ ಒಂದು ಇದೆ, ಅದರ ಬಗ್ಗೆ ಹೇಳಿದ್ದ. ಒಟ್ಟು ಸುದ್ದಿ ಪತ್ರಿಕೆಗಳು, ವರ್ತಮಾನ ಪತ್ರಿಕೆಗಳು ಸರ್, ಸತ್ಯ ಅದು. ತಲೆಬರಹವನ್ನು ಮಾತ್ರ ಓದುವವರ ಸಂಖ್ಯೆ ಜಾಸ್ತಿ ಇದೆ. ಹಾಗಂತ ನಮ್ಮಲ್ಲೊಂದು ಮಾತಿದೆ, ತಲೆಬರಹವೇ ಎಲ್ಲವನ್ನ ಹೇಳಬಾರ್ದು ಅಂತ. ಈಗ ಹಾಲಿನ ಬೆಲೆ ಮುಂದಿನ ವಾರದಿಂದ 50 ಪೈಸೆ ಹೆಚ್ಚಳ ಅಂತ ಒಂದು ಹೆಡ್ಡಿಂಗ್ ಬಂದರೆ ಆ ಸುದ್ದಿ ಓದುವ ಅಗತ್ಯವೇ ಇಲ್ಲ. ಮುಂದಿನ ವಾರ ಎಷ್ಟು ಪೈಸೆ? 50 ಪೈಸೆ. ಮತ್ತೆ ಕೆಳಗಡೆ ಓದಬೇಕಾ ನಾವು? ಓದುವ ಅಗತ್ಯ ಇಲ್ಲ. ಎಲ್ಲವನ್ನ ಅದು ಹೇಳಬಾರ್ದು, ಆಕರ್ಷಕವಾಗಿ ಇರಬೇಕು. ತಲೆಬರಹ ಆಕರ್ಷಕವಾಗಿ ಇರಬೇಕು, ಒಂದು ಸಾಮೀಪ್ಯ ಇರಬೇಕು. ಸುದ್ದಿಯ ವಿಷಯವೇ ಅದು.
ಪೂರ್ತಿ ಇರಬಾರ್ದು. ಹಾಗಂತ ಕೆಲವೊಮ್ಮೆ 5 ಪ್ರಶ್ನೆಗಳಿಗೆ ಸರಿ ಹೇಳಿದ್ರಲ್ಲ 6 ಪ್ರಶ್ನೆಗಳಿಗೆ ಅದು ಉತ್ತರ ಕೊಡಬೇಕು ಅಂತೇನು ಇಲ್ಲ. ನೀವು ಒಟ್ಟು 1200 ನುಡಿಚಿತ್ರಗಳನ್ನು ಬರೆದಿದ್ದೀರಿ ಅಂತ ನಿಮ್ಮ ಪರಿಚಯದ ಮೂಲಕ ತಿಳಿಯಿತು. ಈ 1200 ನುಡಿಚಿತ್ರಗಳಲ್ಲಿ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಪುನರ್ ಆಯ್ಕೆ ಮಾಡಿದ್ದೀರಾ? ಅಂದರೆ ಅದರ ಕಂಟಿನ್ಯೂಸಿಗಾಗಿ ಆ ರೀತಿ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡಿದ್ದೀರಾ ಅಂತ? ನಾನು ಅದನ್ನು ಆಗ ಹೇಳಬೇಕಿತ್ತು. ಯಾವುದೇ ಒಂದು ವಸ್ತು ಒಂದೇ ಸಲ ಮುಗಿದು ಹೋಗುವುದಿಲ್ಲ. ನಾನು ಒಂದು ಚಿಕ್ಕ ಘಟನೆ ಹೇಳ್ಬೋದಲ್ಲ, ಸಮಯ ಇದೆ ಅಲ್ವಾ ಸರ್? ಇದೆ. ಸುಮಾರು ಒಂದು 20 ವರ್ಷಗಳ ಹಿಂದೆ ಕಡಬ, ಈಗಿನ ಕಡಬ ತಾಲೂಕು, ಆಗ ಅದು ಸುಳ್ಯ ತಾಲೂಕಾಗಿತ್ತು. ಅಲ್ಲಿ ಒಬ್ಬಳು ಹುಡುಗಿ ರಬ್ಬರ್ ಟ್ಯಾಪಿಂಗ್ ಮಾಡುವ ತಂದೆ ತಾಯಿಯ ಮಗಳಿಗೆ PUCಯಲ್ಲಿ 7ನೇ ರ್ಯಾಂಕ್ ಬಂತು. 7ನೇ ರ್ಯಾಂಕ್ ಬಂತು ಇಡೀ ರಾಜ್ಯಕ್ಕೆ. ದೊಡ್ಡ ಸುದ್ದಿ ಅದು. ಅವರು ರಾತ್ರಿ 4:15 ಗಂಟೆಗೆ ಎದ್ದು ಚಿಮಣಿ ದೀಪ ಇಟ್ಟುಕೊಂಡು ಟ್ಯಾಪಿಂಗಿಗೆ ಅಪ್ಪ ಅಮ್ಮ ಹೋಗುವಾಗ ಈಕೆ ಓದಿ ಕಲಿತು ರ್ಯಾಂಕ್ ಬಂತು. ಅದನ್ನು ಕುಕ್ಕೆ ಸುಬ್ರಹ್ಮಣ್ಯದ ಒಬ್ಬ ಪತ್ರಕರ್ತ ವಿಠಲ್ರಾವ್ ಅಂತ, ಈಗ ಇಲ್ಲ, ನಮ್ಮ ಜೊತೆಗಿಲ್ಲ, ಅವರು ತೀರಿ ಹೋಗಿದ್ದಾರೆ. ಅವರು ಸುಧಾ ವಾರಪತ್ರಿಕೆ ಒಂದು ಲೇಖನ ಬರೀತಾರೆ, ರಬ್ಬರ್ ತೋಟದ ಹುಡುಗಿಗೆ ರ್ಯಾಂಕ್ ಬಂದಾಗ ಅಂತ. ದೊಡ್ಡ ಸುದ್ದಿ ಆಗ. ಆವಾಗ ಸುಧಾ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿದ್ದವರು ನಾಗೇಶ್ ಹೆಗಡೆ ಆ ಲೇಖನದ ಕೊನೆಗೆ ಒಂದು ಶರ ಬರೀತಾರೆ. ಏನು ಶರ ಬರೀತಾರೆ ಅಂತಂದರೆ, ಈ ಹುಡುಗಿಗೆ ಮುಂದೆ ಓದಬೇಕು ಅನ್ನುವ ಆಸಕ್ತಿ ಇದೆ, ಹಣದ ಸಮಸ್ಯೆ ಇದೆ, ಯಾರಾದರೂ ಆಸಕ್ತರು ಈ ಖಾತೆಗೆ ಹಣ ಜಮಾ ಮಾಡ್ಬೋದು ಅಂತ. ನೀವು ನಂಬಲಿಕ್ಕಿಲ್ಲ, ಆಗಿನ ಕಾಲ ಸುಮಾರು 2-2.5 ಲಕ್ಷ ರೂಪಾಯಿ ಒಟ್ಟಾಯಿತು. ಆ ಹುಡುಗಿ ಪುತ್ತೂರಿನ ಒಂದು ಖಾಸಗಿ ಕಾಲೇಜಿಗೆ ಪದವಿಗೆ ಸೇರ್ತಾಳೆ. ಗಮ್ಮತ್ತಂದರೆ ಆ ನುಡಿಚಿತ್ರಕ್ಕಾಗಿ ಆ ವರ್ಷದ ಪತ್ರಿಕಾ ಅಕಾಡೆಮಿಯ ಅತ್ಯುತ್ತಮ ನುಡಿಚಿತ್ರ ಅನ್ನೋ ಅವಾರ್ಡ್ ಬರುತ್ತೆ. ಆದರೆ BScಯಲ್ಲಿ ಪ್ರಥಮ ವರ್ಷದಲ್ಲಿ ಆ ಹುಡುಗಿ ಎಲ್ಲ ಸಬ್ಜೆಕ್ಟಲ್ಲಿ ಫೈಲ್ ಆಗ್ತಾಳೆ. ದುಡ್ಡು ಸ್ವಲ್ಪ ಅಮಲನ್ನು ಸೃಷ್ಟಿಸುತ್ತೆ. ಆ ಹುಡುಗಿ ಫೈಲ್ ಆಗ್ತಾಳೆ. ಆವಾಗ ಅವರಿಗೆ ಮತ್ತೊಂದು ನುಡಿಚಿತ್ರ ಬರೀಬಹುದಿತ್ತು, ಬರೀಲಿಲ್ಲ ಮಾತ್ರ ಅವರು. ಈಗ ನಿರಂಜನ ವಾಣಳ್ಳಿಯವರು ಒಂದು ನುಡಿಚಿತ್ರ ಬರೀತಾರೆ ಸುಧಾದಲ್ಲಿ. ಯಾವುದು ಗೊತ್ತಾ? ಯಂಕನ ಮಕ್ಕಳು ಶಾಲೆಗೆ ಸೇರಿದ್ರು ಅಂತ. ಹೊನ್ನಾವರದಲ್ಲಿ ಬಸ್ ಸ್ಟ್ಯಾಂಡಲ್ಲಿದ್ದ ಯಂಕನ 2 ಮಕ್ಕಳನ್ನು ಯಾರೋ ದುಡ್ಡು ಹಾಕಿ ಶಾಲೆಗೆ ಸೇರಿಸ್ತಾರೆ. 4 ತಿಂಗಳಲ್ಲಿ ಮತ್ತೊಂದು ನುಡಿಚಿತ್ರ ಬಂತು, ಯಂಕನ ಮಕ್ಕಳು ಶಾಲೆ ಬಿಟ್ಟರು ಅಂತ. ಯಾವುದೇ ಒಂದು ವಸ್ತುವಿಗೆ ಒಂದೇ ಮುಖ ಅಲ್ವೇ ಅಲ್ಲ, ಸುಮಾರು ಮುಖಗಳಿವೆ. ಆದ್ಯತೆ ಕೊಟ್ಟು ನಾವು ಬರೀಲಿಕ್ಕೆ ಸಾಧ್ಯತೆ ಇದೆ. ಆಗದೆ ಕಡಲನ್ನು ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲಾಗದು ಎಂಬ ಸಿರಿಜಿಯ ಮಾತುಗಳ ಮೂಲಕ ಬರವಣಿಗೆ, ಭಾಷೆ ಮತ್ತು ಸಂವೇದನೆ ಎಂಬ ವಿಷಯದಲ್ಲಿ ಮಾತನಾಡಿದ ಡಾಕ್ಟರ್ ನರೇಂದ್ರ ರೈ ದೇರ್ಲ ಅವರಿಗೆ ಅನಂತ ಧನ್ಯವಾದಗಳು. ಸೋಮಣ್ಣ ಸರ್ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ.